ಶ್ರೀ ಸ್ತುತಿಯ ಚಿಂತಕರಿಗೆ ವಂದನೆಗಳು. ಜಗತ್ತಿನ ಸೃಷ್ಟಿಯ ಸಂದರ್ಭದಲ್ಲಿ ಮೊದಲಿಗೆ ಮುಖ್ಯವಾಗಿ ಸೃಷ್ಟಿಯಾದದ್ದು ಮರಗಿಡಗಳು. ಸಪ್ತಮಃ ಮುಖ್ಯ ಸರ್ಗಸ್ತು ಷಡ್ವಿಧಸ್ತಸ್ತು ಶಾಂಚಯ ಅಂತ. ಮುಖ್ಯ ಸರ್ಗ ಸೃಷ್ಟಿ ಯಾವುದು ಕೇಳಿದರೆ ಮರಗಳು, ಮತ್ತು ಪ್ರಾಣಿಗಳು, ಮತ್ತು ಮನುಷ್ಯರು. ಮುಖ್ಯ ಶಬ್ದದಿಂದ ಎರಡು ಅರ್ಥ ಬರುತ್ತೆ. ಒಂದು ಅವುಗಳ ಪ್ರಮುಖ ಸ್ಥಾನಮಾನ, ಇನ್ನೊಂದು ಮುಖಕ್ಕೆ ಬೀಳುವವುಗಳು ಅಂತ. ಪ್ರಾಣಿಗಳಿಗೆ ಮನುಷ್ಯರಿಗೆ ತಿನ್ನಲು ಆಹಾರದ ಸೃಷ್ಟಿ ಮೊದಲು. ನಾವು ತಿಳ್ಕೊಂಡದ್ದು ಜನರಿದ್ದಾರೆ ತಿನಿಸಿಲ್ಲ ಅಂತ. ದೇವರು ತಿನಿಸು ಮೊದಲಿಟ್ಟಿದ್ದಾರೆ, ಮತ್ತು ಜನವನ್ನು ತಂದಿದ್ದಾರೆ. ತಿನಿಸುಗಳಲ್ಲೇ ಒಂದೊಮ್ಮೆ ಏರುಪೇರಾದರೆ ಅದರಲ್ಲೇ ಮದ್ದನ್ನು ಇಟ್ಟಿದ್ದಾರೆ. ಹಾಗಾಗಿ ಮದ್ದು ಗಿಡಗಳೇ ಎಲ್ಲವೂ. ಯೋಜಕ ತತ್ರ ದುರ್ಲಭ ಅಂತ. ನಿಜವಾಗಿ ಅದನ್ನು ಸೇರಿಸಿಕೊಳ್ಳುವವನು, ಆ ಕಾಂಬಿನೇಷನ್ ನಮಗೆ ಗೊತ್ತಿಲ್ಲ. ಯಾವುದನ್ನು ಎಷ್ಟು ಹಾಕಿದಾಗ ಯಾವ ಮದ್ದಾಗತ್ತೆ. ಹಸಿ ತಿಂದಾಗ, ಬೇಯಿಸಿ ತಿಂದಾಗ, ಕಾಯಿಸಿ ತಿಂದಾಗ, ಕುಟ್ಟಿ ತಿಂದಾಗ, ಒಣಗಿಸಿ ತಿಂದಾಗ ಒಂದೇ ಅಂಶಗಳು, ಒಂದೇ ವಸ್ತುಗಳು ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡುತ್ತದೆ. ಹಾಗಾಗಿ ಇಡೀ ಪರಿಸರದಲ್ಲಿ ಇದರಲ್ಲಿ ಮತ್ತು ಭಗವಂತನ ವಿಭೂತಿಗಳು, ಅಶ್ವತ್ಥ ಸರ್ವವೃಕ್ಷಾಣಾಂ ಅಂತ ಹೇಳುತ್ತಾ ಎಲ್ಲ ಮರಗಿಡಗಳಲ್ಲಿ ಅತ್ಯಂತ ಪ್ರಶಸ್ತವಾದದ್ದು, ಬಹಳಷ್ಟು ಮನುಷ್ಯರಿಗೆ ಉಪಯೋಗಕ್ಕೆ. ನೋಡಿ, ಮುಖ್ಯ ಶಬ್ದ ಅಂತ ಹೇಳುತ್ತಾ ಮುಖ್ಯೇ ಭವ ಅಂತ ಹೇಳಿಕೊಂಡು ಮುಖ್ಯಕ್ಕೆ ಬೀಳುವವುಗಳನ್ನು ಅರ್ಥ ಮಾಡಿದರೆ, ಮುಖ ಕೇವಲ ಬಾಯಿಯಲ್ಲ ಅರ್ಥ. ಮುಖ ಅಂದರೆ ಇಡೀ ಮೋರೆ ಅಂತ ಅರ್ಥ ಮಾಡಿಕೊಂಡಾಗ ಮೂಗು ಪ್ರಧಾನವಾಗುತ್ತೆ ಅಲ್ಲಿ. ಅದಕ್ಕೆ ಬೇಕಾದ ನಿರಂತರ ಆಕ್ಸಿಜನ್, ಆಮ್ಲಜನಕ ಸೃಷ್ಟಿ ಮಾಡುವ ಪರಮ ಚೈತನ್ಯ ಉಳ್ಳ ಮರ ಅಂದರೆ ಅಶ್ವತ್ಥ ಮರ. ಅಶ್ವತ್ಥ ಸರ್ವವೃಕ್ಷ ಅನಾಮಂತ. ಈಗೇನಾಯಿತು, ಮನುಷ್ಯನ ಜೀವನಾಡಿಯಾಗಿ ಆಹಾರ ಮಾತ್ರ ಅಲ್ಲ, ಹೊಟ್ಟೆಯನ್ನಷ್ಟೇ ತುಂಬಿಸುವುದಲ್ಲ, ಅವನ ಬದುಕನ್ನು ದೀರ್ಘಗೊಳಿಸುವಲ್ಲಿ ಮರಗಳ ಪಾತ್ರ ಬಹಳ ವಿಚಿತ್ರ. ಮಹಾಲಕ್ಷ್ಮಿ ಎಲ್ಲಿ ಬಂದು ಇಲ್ಲಿ ಕೇಳಿದ್ಲಿ, ಅದರ ಅಡಿಯಲ್ಲಿ ಕೂತವನಿಗೆ ಜ್ಞಾನದ ಎಚ್ಚರ ಕೊಡಲಿಕ್ಕೆ ಮಹಾಲಕ್ಷ್ಮಿ ಇದ್ದ. ಧ್ಯಾಯಂತಿ ವಿಷ್ಣುಂ ಋಷಯಃ, ಇದು ಅಡಿಗೆರೆ ಮಾಡುವ ಸಂಗತಿ ಹೇಳಿದ್ದೆ. ಅದು ಇವತ್ತು ನಮಗೆ ಪ್ರತ್ಯಕ್ಷ. ನಾವು ಋಷಿಗಳಾಗಬೇಕು ಅಂತ. ಎಲ್ಲಿಯೋ ಅಂಗಳದಲ್ಲಿ ಕೂತು, ಎಲ್ಲಿಯೋ ಉಪ್ಪರಿಗೆಯಲ್ಲಿದ್ದು, ಎಲ್ಲಿಯೋ ಪ್ರಾಸಾದದಲ್ಲಿ ಅರಮನೆಯಲ್ಲಿ ಸೇರಿ ಚಂದ್ರಪ್ರಾಸಾದ ಅರ್ಧಪ್ರಾಸಾದ ಬರಬಾರ್ದು ಅಲ್ಲ, ಖಂಡಿತವಾಗಿ ಬರುತ್ತೆ. ಜಾನುಶ್ರುತಿ ಪೌತ್ರಾಯಣ ಪ್ರಾಸಾದದಲ್ಲಿ ಕೂತಾಗಲೇ ನೋಡಿಕೊಂಡಿದ್ದ. ಅರೇ ರೈಕ್ವಾ ಅಂತ ಹೇಳಿದಾಗ ಕೇಳಿಕೊಳ್ಳುವ ಶಬ್ದ ತಿಳಿದವನು ಹುಡುಗಾಡ್ಲಿಕ್ಕೆ ಹೊರಟಿದ್ದ ಜ್ಞಾನದ ಮಾರ್ಗಕ್ಕೆ. ಆದ್ದರಿಂದ ನಾವು ಅವತ್ತು ಹೇಳಿದ್ದು, ಕರ್ಮಣೈವ ಹಿ ಸಂಸಿದ್ಧಿಂ ಆಸಿತಾ ಜನಕಾದಯ ಅಂತ. ಋಷಿಗಳಲ್ಲಿ ಬಂದಾಗ ರಾಜಋಷಿಗಳು ಅರಮನೆಯಲ್ಲಿ ಕೂತವರೇ ದೇವರ ಎಚ್ಚರವನ್ನು ಪಡೆದಿದ್ದಾರೆ ಅಂತ. ಆದರೆ ಅವರು ಕಾಡಿಗೆ ತೆರಳಿದ್ದಾರೆ, ಆಶ್ರಮವಾಸ ಮಾಡಿದ್ದಾರೆ, ಅದು ತಿಳ್ಕೊಳ್ಬೇಕು. ಅರಮನೆಯಲ್ಲೇ ಪ್ರಸಾದ ತಿನ್ನುತ್ತಾ ಅವರೇನು ದೇವರನ್ನು ಕಂಡದ್ದಲ್ಲ. ಆದರೆ ಅರಮನೆಯ ಪ್ರಾಸಾದದಲ್ಲಿದ್ದರೂ ಭಗವಂತನ ಎಚ್ಚರವನ್ನು ಅವರು ಋಷಿಗಳಿಂದಲೇ ಪಡೆದಿದ್ದರು. ಕಾಡಿಗೆ ತೆರಳಿಯೇ ಸಾಧನೆ ಮಾಡಿದ್ದಾರೆ. ಆ ನೆಲೆಯಲ್ಲಿ ನೋಡಿಕೊಂಡಾಗ ಅತ್ಯದ್ಭುತವಾದಂತಹ ಪ್ರಾಯೋಗಿಕವಾದ ಇವತ್ತು ನಮಗೆ ದೇವರು ಒದಗಿಸಿಕೊಟ್ಟ, ಅಂದರೆ ಈ ಮರ ನಿಲ್ಲಬೇಕಾದರೂ ಸುಮಾರು ಗಲಾಟೆ ಮಾಡಿದೆ. ಹಾಗಾಗಿ ಇದರಲ್ಲಿ ಒಂದು ವಿಶೇಷವಾದ ವಿಭೂತಿ ಇದೆ. ಮೊದಲಿಂದಲೂ ದೊಡ್ಡ ಮಟ್ಟಿನ ರಾಜಾಂಗಣದಾಗೇ, ಪರ್ಯಾಯದ ಊಟಕ್ಕೆ ಅನುಕೂಲ ಆದಾಗಲೇ, ಪ್ರಸಾದದ ವಿತರಣೆಯಲ್ಲಿ ನಿಂತಾಗಲೇ ಈ ಮರ ತನ್ನ ನೆರಳನ್ನು, ತನ್ನ ಅಸ್ತಿತ್ವವನ್ನು, ತರುವ ಸಾರ್ವಭೌಮತೆಯನ್ನು ಕಾಪಾಡಿಕೊಂಡಿತ್ತು. ಹಾಗಾಗಿ ಧ್ಯಾಯಂತಿ ವಿಷ್ಣುಂ ಋಷಯ ಅನ್ನುವಾಗ ಬೋಧಿಸತ್ವ ಇದ್ದ ಹಾಗೆ ಅರಳಿ ಮರದ ಅಡಿಯಲ್ಲೇ ಅರಳಿದ ಮನಸ್ಸು, ಅರಳಿದ ತಾಣ. ಅದರಿಂದ ಇದು ಅರಳಿ ವೃಕ್ಷ. ಅರಳಿ ಅಂದರೆ ಅರಳಿಸುತ್ತೆ, ಮನುಷ್ಯನನ್ನು ಕೆರಳಿಸುವುದಿಲ್ಲ. ಮೂಗನ್ನು ಅರಳಿಸುತ್ತೆ, ಬದುಕನ್ನು ಅರಳಿಸುತ್ತೆ. ಪೂರ್ತಿಯಾದ ಆಮ್ಲಜನಕವನ್ನು ಕೊಡುವ ಮೂಲಕ. ಮತ್ತೆ ಅದರ ಎತ್ತರ ನೋಡಿದರೆ ತಬ್ಬಿಬಾಗ್ತೀವಿ. ಅದು ಹೇಳುವ ಮಾತು ಕೇಳಿದರೆ ವಿಶಿಷ್ಟ ಅನ್ನಿಸ್ತದೆ. ಲಕ್ಷ್ಮಿಯ ಚಿಂತನೆ ಕೊಡೋದಾದರೆ ಲಕ್ಷ್ಮಿಗೆ ಯಾರು ಪರ? ನಾರಾಯಣ ಪರ. ನಿರಂತರವಾಗಿ ಪರಪರ ಅಂತ ಶಬ್ದ ಮಾಡುತ್ತಾ ಇರುವ ಮರ ಅಂದರೆ ಇದೆ ಅಶ್ವತ್ಥ. ತನ್ನ ಸಾವಿಲ್ಲದ ಎಲೆಗಳ ರಾಶಿಗಳಿಂದ ಪರಪರ ಅಂತದೆ. ನಮಗದು ಪಿರಿಪಿರಿ ಆಗ್ಬೋದು, ಆದರೆ ಅದು ಹೇಳುವುದು ಎತ್ತರ. ನಾನೇರಿದೆತ್ತರ, ನನಗಂತೂ ಎತ್ತರ ಅಂಥೇಳಿ ದೇವರ ಬಗ್ಗೆ. ಒಂದು ಬೃಹದಾಕಾರದ ಅಶ್ವತ್ಥ ಮರ, ಅದರ ಬೇರು ಕಮ್ಮಿ ಇಲ್ಲದೆ ನೆಲದಡಿಯಲ್ಲಿ ಒಂದು 100-200 ಅಡಿ ಇಳಿದಿರುತ್ತೆ. ಅಲ್ಲಿಂದ ನೀರನ್ನು ಸಕ್ ಮಾಡುತ್ತೆ. ಮೇಲುಗಡೆ ಇರತಕ್ಕಂತಹ ಸಾವಿರಾರು ಎಲೆಗಳನ್ನು ನಿತ್ಯ ಹರಿದ್ವರ್ಣದಲ್ಲಿ ನಿಲ್ಲಿಸುತ್ತೆ. ಹಾಗಾದರೆ ಅದರ ವಾಟರ್ ಸಪ್ಲೈ ಕ್ರಮ ಎಷ್ಟಿರಬಹುದು? ಬೇರಿನ ತುದಿಯಿಂದ ಎಳಕೊಂಡ ನೀರಿನ ಸರಬರಾಜು ಊರ್ಧ್ವಮುಖವಾಗಿ ಹೋಗ್ತಾ ಅಷ್ಟು ಎತ್ತರದ ಒಂದು ಎಲೆಯನ್ನು ಬಾಡಿಸದಂತೆ, ಒಣಗಿಸದಂತೆ
ಮೋರೆ ಬಾಡದಂತೆ ಮಾಡಬೇಕಾದ್ರೆ ಅದರಲ್ಲಿ ಎಷ್ಟು ದೊಡ್ಡ ಮಟ್ಟಿನ ವಿಜ್ಞಾನ ಶಕ್ತಿ ಇದೆ, ಚೈತನ್ಯ ಶಕ್ತಿ ಇದೆ, ದೇವರ ಆಟ ಇದೆ. ಅಂಗುಷ್ಟದಿಂದ ಹಿಡಿದು ನಮ್ಮದು ತಲೆಯ ತುದಿಯವರೆಗೆ ನೆತ್ತರ ಈ ಸರ್ಕ್ಯುಲೇಷನ್ ಏನಿಲ್ಲಾದರೆ ಬಿ ಡೌನ್ ಅಂತೇವೆ ನಾವು. ಆ ಸರ್ಕ್ಯುಲೇಷನ್ ಸ್ಟೈಲಲ್ಲಿ ಅದರಲ್ಲಿರತಕ್ಕ ನರನಾಡಿಗಳಲ್ಲಿ ಇರತಕ್ಕಂಥ ವ್ಯವಸ್ಥೆ, ಅದರಲ್ಲಿ ನೆತ್ತರು ಇಲ್ಲ, ಸ್ಪಂದನೆ ಇಲ್ಲ. ನಮಗೇನು ಗೊತ್ತೋ ಅಂತಹ ಬಿ ಪಿ ಸರಿಯಾಗಿರಬೇಕಾದ್ರೆ, ರಕ್ತ ಸಂಚಾರ ಸರಿಯಾಗಿ ಬರಬೇಕಾದ್ರೆ ಆಹಾರಗಳು, ಆನಂತರ ಪರಿಸರಗಳು, ಒಡನಾಟಗಳು, ಖುಷಿ ಇದೆಲ್ಲ ಬೇಕು, ಭಾವನೆಗಳು. ನೋಡಿ ಮರಕ್ಕೇನು ಬುಡದಲ್ಲಿದ್ದ ನೀರನ್ನು ಎತ್ಕೊಂಡು ಮೇಲಕ್ಕೊರ ಕೊಡಬೇಕಾದ್ರೆ ಅದು ಎಷ್ಟು ಚೈತನ್ಯಪೂರ್ಣ ಆಗಿಲಿಕ್ಕಿಲ್ಲ. 24 ಗಂಟೆಯು ರಾತ್ರಿ ಹೊತ್ತು ಬಾಡುವುದಿಲ್ಲ, 365 ದಿವಸವು ಯಾವ ಋತುವಿನಲ್ಲಿ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. 6 ಋತುವಿನಲ್ಲಿಯೂ ಬಾಡದೆ ಬೀಳದೆ ಅಳುಕದೆ ತನ್ನ ಎತ್ತರವನ್ನು ಬಿತ್ತರಿಸ್ತಾ ಅದರ ಅಡಿಯಲ್ಲಿ ಕೂತವರಿಗೂ 6 ನಿಗ್ರಹ ಮಾಡುವಂತೆ. ಇನ್ನೊಂದು ವಿಚಿತ್ರ, ನಿಗ್ರಹ ಶಬ್ದಕ್ಕೆ ನಾವು ಇಷ್ಟರವರೆಗೂ ದೂರ ಮಾಡಿದ್ದನ್ನೇ, ಸ್ವಲ್ಪ ಮುಟ್ಟಿದ್ದನ್ನೇ, ಸ್ವಲ್ಪ ಬದಿಗಿಟ್ಟದ್ದನ್ನೇ ನೋಡಿಕೊಂಡ್ರೆ 6ರಿಂದಲೂ ನಿತರಾಂ ಗ್ರಹಿಸಲ್ಪಟ್ಟವನಾಗಿ ಅನ್ನುವ ಅರ್ಥ ಮಾಡೋದಾದರೆ ನಿಗ್ರಹ ಶಬ್ದಕ್ಕೆ 6 ಪೂರ್ಣವಾಗಿ ಸ್ವೀಕರಿಸಿಕೊಂಡು ದೋಷ ದೂರ ಮಾಡಿದವ ಅಂತ. ನಾವು ಷಡ್ರಸವನ್ನು ಸ್ವೀಕರಿಸಿಕೊಂಡು ಅದನ್ನು ದೂರ ಇಟ್ಟು ದೋಷ ದೂರ ಮಾಡಿದವ. ಊಟವನ್ನು ಉಂಡೆ ಯಾಕೆ ಮಾಡಬಾರ್ದು ಅಂದರೆ ಅದಕ್ಕೆ 6 ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ. ಆನಂತರ 7ನೇದು ಧ್ಯಾನ. ಅದು ನಿನ್ನೆ ಹೇಳಿದ್ರಿ ಇಲ್ಲಿ ಷಡ್ವರ್ಗ ನಿಗ್ರಹ, 6 ವರ್ಗವನ್ನು ನಿತರಾಂ ಗ್ರಹಿಸಿಕೊಂಡು ಅದರ ಪೂರಾ ಅಭ್ಯಾಸ ಮಾಡಿಕೊಂಡು ನಿರಸ್ತ ಸಮಸ್ತ ದೋಷ, ಯಮ ನಿಯಮಗಳ, ಪ್ರಾಣಾಯಾಮ, ಪ್ರತ್ಯಾಹಾರಗಳ, ಧಾರಣೆಗಳ ಇವೆಲ್ಲದರ ಅರ್ಥ ಮಾಡಿಕೊಂಡು ಎಲ್ಲ ದೋಷ ದೂರ ಮಾಡಿಕೊಂಡು ಧ್ಯಾಯಂತಿ ವಿಷ್ಣು ಋಷಯ. ಈಗ ಸುಲಭವಾದ ಅರ್ಥದಲ್ಲಿ ಬಂತು. ಅಂದರೆ ಎಷ್ಟು ಅರ್ಥಗಳಲ್ಲಿ ಅದನ್ನು ಹಾಕಿಕೊಂಡಿದ್ದಾರೆ. ಎಲ್ಲವನ್ನು ದೂಡಬೇಕು ಮಾತ್ರ ಅಲ್ಲ, ಎಲ್ಲವನ್ನು ಪರಿಗ್ರಹಿಸಿಕೊಂಡು ಧ್ಯಾನಕ್ಕೆ ಸೇರಿಕೊಳ್ಳುತ್ತಾರೆ. ಹೀಗೆ ಧ್ಯಾಯಂತಿ ವಿಷ್ಣು ಋಷಯ. ವಿಶೇಷವಾಗಿ ನಾನು ಯಮಾದಿಗಳ ಬಗ್ಗೆ ಹೆಚ್ಚು ಹೇಳುವುದಿಲ್ಲ, ಹಿಂದೆ ಹೇಳಿಯಾಗಿದೆ. ಹೆಚ್ಚು ಹೇಳುವುದೇ ಇಲ್ಲ, ತಿಳಿಸಿದ್ದು ಮಾತ್ರ ಅರ್ಥ ಆಗುತ್ತೆ ಅಂತ ಅಷ್ಟಾಂಗ ಯೋಗದಲ್ಲಿ ಮಾತಾಡಿದ್ದೇನೆ ಬಹಳಷ್ಟು ಚಂದವಾಗಿ. ಹಾಗಾಗಿ ಆ ನೆಲೆಯಲ್ಲಿ ನೋಡಿಕೊಂಡಾಗ ಇವರೆಲ್ಲ ಋಷಿಗಳು ನಾವು ಯೋಚನೆ ಮಾಡಿದಾಗ ಏನು ಗೊತ್ತಿಲ್ಲದವರಲ್ಲ, ಎಲ್ಲವನ್ನು ಅಭ್ಯಾಸ ಮಾಡಿಕೊಂಡು ಬಂದವರೇ. ತುಷ್ಟಿ, ಶೌಚ ಇವೆಲ್ಲವನ್ನು ಕಾಪಾಡಿಕೊಂಡು ಕಾಡಿನಲ್ಲಿ ಕೂತವರಿಗೆ ಮಡಿವಂತಿಕೆ ಬೇಕಾಗಿಲ್ಲ, ಅವರು ಇಷ್ಟಪಟ್ಟಾಗಿರ್ತಾರೆ, ಅವರಿಗೇನು ನಿಗ್ರಹ ಇರುವುದಿಲ್ಲ, ಸಿಕ್ಕಿದಾಗ ತಿಂತಾರೆ, ಹರಿವಿದಾಗ ಕುಡಿತಾರೆ, ಏನಿಲ್ಲ. ಅಲ್ಲಿಯೂ ಉಪವಾಸ ಮಾಡ್ತಾರೆ, ಹಲ್ಲಂಪರು ಮಾತ್ರ ತಿನ್ನುತ್ತಾ ಇರ್ತಾರೆ, ಇನ್ನೊಬ್ಬರದು ಕದಿಯುವುದಿಲ್ಲ, ಮತ್ತೊಂದು ತೋಟಕ್ಕೆ ಹೋಗುವುದಿಲ್ಲ, ಸಿಕ್ಕಿದೆ ಹೇಳಿಕೊಂಡು ಒಟ್ಟು ಮಾಡಿಕೊಳ್ಳುವುದಿಲ್ಲ ನಾಳೆಗೆ ಅಂತ. ಈ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗೊತ್ತುವುದು ಋಷಿಗಳಲ್ಲಿ ಸಹಜ. ನಿಜವಾಗಿ ಅವರಿಗೆ ಬೇಕಿತ್ತು, ನಾಳೆ ಸಿಗದಿದ್ದರೆ ಹಣ್ಣನ್ನು ಪ್ರಿಸರ್ವ್ ಮಾಡುವುದು ಹೇಗೆ, ಇಟ್ಟುಕೊಳ್ಳುವುದು ಹೇಗೆ ಎಲ್ಲೋದು ಬೇಕಿತ್ತು, ಗುಹೆಯೊಳಗಿಡುವಂಥದ್ದು. ಅವರಿಗೆ ಬೇಡ, ನಾಳೆ ಇಲ್ಲಾದರೆ ಬೇಡ, ಇವತ್ತು ಸಿಕ್ಕಿತ್ತಲ್ಲ ಸಾಕು ಅಷ್ಟೇ, ನಾಳೆ ದೇವರು ಕೊಡ್ತಾನೆ, ಇಲ್ಲಾದರೆ ಉಪವಾಸ ಮಾಡ್ತೇನೆ. ಈ ರೀತಿಯಾಗಿ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಧ್ಯಾಯಂತಿ ವಿಷ್ಣು ಋಷಯ ಯದಪಾಂಗಲೇಶಮಾಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ. ಹೀಗೆ 6 ಋತುಗಳ ಚಿಂತನೆಯಲ್ಲಿ ಸರ್ವ ಋತು ನಮಗೆ ಉಪಮೆಯಾಗಿ ನಿಂತ ಮರದಡಿಯಲ್ಲಿ ಬಂದಾಗ ಖುಷಿಯಾಯಿತು. ಹಾಗಾಗಿ ಹೇಗೆ ಮಾಡಿದರು ಸಾಧನೆಗಳನ್ನು ರವಿ ಧರ್ಮ ಶಶಾಂಕ ಪೂರ್ವಾಹ ಅಂತ ಹೇಳುತ್ತಾ ಚಂದ್ರ ಸೂರ್ಯರು ನಮಗೆ ಸಾಕ್ಷಿಯಾಗಿ ಧರ್ಮವನ್ನು ನಡೆಸುವಲ್ಲಿ. ಧರ್ಮ ತಪ್ಪಲಿಕ್ಕಿಲ್ಲ, ಮೋಸ ಮಾಡಲಿಕ್ಕಿಲ್ಲ. ಬೋಧಾಯನ ಸೂತ್ರಕಾರರಾಗಲಿ ಅನೇಕ ಕಡೆ ಧರ್ಮಶಾಸ್ತ್ರಗಳಲ್ಲೆಲ್ಲ ಶೌಚ ಮೂಲ ಕ್ರಿಯಾಸ್ತರ್ವ ಎಲ್ಲವೂ ಆರಂಭದಲ್ಲಿ ಮಡಿಯಲ್ಲಿ ನಡೆಯಬೇಕು. ಇವತ್ತೊಂದು ನಮಗೆ ಮಡಿವಂತಿಗೆ, ಡಿಸ್ಟೆನ್ಸ್ ಮೈಂಟೈನ್, ಕೈ ತೊಳೆಯುವುದು ಇವೆಲ್ಲ ಅಭ್ಯಾಸ ಆಗಿ ಹೋಯ್ತು. ಈಗ ಅರ್ಥ ಆಗಿದೆ, ಹೌದಲ್ಲ ಅಂತೇಳಿ ಎಷ್ಟು ನಾಜೂಕಾಗಿ ನಮ್ಮ ಕೈಕಾಲುಗಳೆಲ್ಲ ನಂಜು ಹಿಡಿತಾವೆ ಅಂತ ಗೊತ್ತಾಗಿದೆ. ಈಗ ನಾವು ಎಷ್ಟು ದುರ್ಬಲರಿದ್ದೇವೆ, ಪರಿಸರದಲ್ಲಿ ಎಷ್ಟು ಸೋಲ್ತೇವೆ ಅನ್ನೋದು ಅರ್ಥ ಆಯಿತು. ಈಗ ಸಾವಿರಾರು ಕ್ರಿಮಿಕೀಟಗಳಿಂದ ನಮಗೆಷ್ಟು ಬಾಧೆ ಆಗಬಹುದು. ಹಾಗಾಗಿ ಮಡಿಬೇಕು, ಶೌಚ ಇರಬೇಕು. ಶೌಚ ಮಧ್ವರೇಶು ಅಂತ ದೇವತೆಗಳು ಶೌಚವನ್ನು ಪ್ರೀತಿಸ್ತಾರಂತೆ. ಪಿತೃಕರ್ಮದಲ್ಲಿ ಹೇಳ್ತಾರೆ ತ್ರೀಣಿಜಾತ್ರ ಪ್ರಶಂಸಂತಿ ಶೌಚಂ ಅಕ್ರೋಧ ಮತ್ವರಾಮ್ ಅಂತ. ಪ್ರಧಾನದಲ್ಲಿ ಹೇಳ್ತಾರೆ ಪಿತೃಕಾರ್ಯದಲ್ಲಿ ಮಡಿವಂತಿಗೆಯನ್ನು ಉಳಿಸಿಕೊಳ್ಳಿ ಅನ್ನುವ ಲೆಕ್ಕದಲ್ಲಿ. ಹಾಗಾಗಿ ಶುದ್ಧವಾದಂತಹ ವಸ್ತುಗಳು ಮುಖ್ಯ ಮಡಿವಂತಿಕೆಯಲ್ಲಿರುವಂಥದ್ದು. ಯಾಕೆಂದರೆ ನಾವು ಮಾರ್ಕೆಟಿಂದ ತಂದೆ ಒಂದು ಇಟ್ಕೊಳ್ಳುವ ಅನಿವಾರ್ಯ, ಆದರೆ ಅದರಲ್ಲಿ ಸೇರಿಸಿದ ಕಲಬೆರಕೆಯಿಂದ ನಾವು ಸೋಲ್ತೇವೆ. ಕರ್ಪೂರ ಹಚ್ಚುವಾಗಲೇ ಪ್ಲಾಸ್ಟಿಕ್ ಬರ್ತದೆ, ಹೀಗೆ ಕಲಬೆರಕೆಗಳು, ಪಾಲಿಸ್ತೀನಿಗಳು. ಹೀಗಾಗಿ ನಮ್ಮ ಪದಾರ್ಥಗಳಲ್ಲಿಯೂ ಸೋಲ್ತೇವೆ ನಾವು. ಇತ್ತೀಚೆಗೆ ಕಂಡು ಬಂದಂತೆ ಅಕ್ಕಿ, ಪ್ಲಾಸ್ಟಿಕ್ ಅಕ್ಕಿ ಅಂತ, ಅದನ್ನು ಎಷ್ಟು ಕಷ್ಟಪಟ್ಟು ಪ್ಲಾಸ್ಟಿಕ್ ಮಾಯ ಮಾಡಬೇಕಾಯ್ತು ಅವರಿಗೆ.
ಫರ್ಟಿಲೈಸರ್ ಒಟ್ಟಿಗೆ ಪ್ಲಾಸ್ಟಿಕ್ಕನ್ನು ಸೇರಿಸಿ ಅದಕ್ಕೆ ತಿನ್ನಿಸಿ ಬರುವ ತೆನೆಯಲ್ಲಿ ಪ್ಲಾಸ್ಟಿಕ್ ಅಂಶ ಬರುವಂತೆ ಮಾಡಿ ಅಂತಾಯಿತು. ನೀರಿನಲ್ಲಿ ತೇಲಿ ಕಾಣಿಸಿಕೊಳ್ಳುವುದಿಲ್ಲ ಅಕ್ಕಿ ಅದು, ಆದರೆ ತಿನ್ನುವಾಗ ಕರಗದೆ ಪ್ಲಾಸ್ಟಿಕ್ ಅಂಶ ಕಾಣಿಸ್ತದೆ. ಇಷ್ಟು ಮಾಡಬೇಕಾದ್ರೆ ನಾವೆಷ್ಟು ಸೋತೇವೆ. ಆದ್ದರಿಂದ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ. ಅದಕ್ಕೋಸ್ಕರ ನಾನು ದೀಪದ ಬಗ್ಗೆ ಮಾತಾಡುತ್ತೇನೆ ಅಂತ ನಿನ್ನೆ ಹೇಳಿದೆ. ದೇವರನ್ನು ನಿಲ್ಲಿಸಿ ಹೇಳಿದೆ. ದೇವರು ಎಲ್ಲಿರ್ತಾರೆ, ಯಾವ ಕಡೆಗೆ ಮೋರೆ ಹಾಕ್ತಾರೆ ಅನ್ನುವುದರ ಬಗ್ಗೆ, ಬಾಗಿಲಿನ ಬಗ್ಗೆ, 4 ಬಾಗಿಲಿನ ಬಗ್ಗೆ ಪಂಚರಾತ್ರ ಹೇಳಿದೆ ಅಂತ. ಪ್ರಶಸ್ತವಾದ ಬಾಗಿಲು ಪಶ್ಚಿಮ ಅಂತ. ಪಶ್ಚಿಮಂ ಪುಷ್ಟಿವರ್ಧನಂ ಆಚಾರ್ಯರು ಆಯ್ಕೆ ಮಾಡಲಿಕ್ಕೆ ಕಾರಣ ಪಂಚರಾತ್ರದ ವಿದ್ಯೆಯಂತೆ ತಂತ್ರಸಾರವನ್ನು ನಡೆಸಿಕೊಟ್ಟದ್ರಿಂದ ಆಚಾರ್ಯರು ಎಲ್ಲ ಕಡೆ ದೇವರನ್ನು ಪಶ್ಚಿಮಕ್ಕೆ ಮೋರೆ ಹಾಕಿ ಇಟ್ಟಿದ್ದಾರೆ. ನಾನೀಗ ಪೂರ್ವಕ್ಕೆ ಮೋರೆ ಹಾಕಿ ಕೂತಿದ್ದೇನೆ, ನೀವು ಪಶ್ಚಿಮಕ್ಕೆ ಮೋರೆ ಹಾಕಿ ಕೂತಿದ್ದೀರಿ. ಪಶ್ಚಿಮಕ್ಕೆ ನೀವು ಮೋರೆ ಹಾಕಿದ್ದರಿಂದ ನನಗೆ ನಿಮ್ಮ ಉಪಾಸನೆ ಮಾಡಲಿಕ್ಕೆ ಬಂತು. ಆತ್ಮತ್ವ ಸರ್ವಭೂತಾನ್ ಹೇಳಿದಾಗೆ ಭದ್ರಪೂಜಾ ಪದಾನಿಮೆ ಅಂತೇಳಿ ಸರ್ವಭೂತಗಳು ಎಲ್ಲರೂ ಸಹ ಭಗವಂತನ ಪ್ರತೀಕಗಳು. ಅವರಿಗೆ ಕೊಡಮಾಡತಕ್ಕಂತಹ ದಾನ, ವಿದ್ಯೆಯ ದಾನವೋ ಜ್ಞಾನದಾನವೋ ಇವೆಲ್ಲವೂ ಸಹ ಶಿಕ್ಷಣವೋ ಇವೆಲ್ಲವೂ ದೊಡ್ಡ ಚಿಂತನೆ ಆಗುತ್ತೆ ಅಂತ ಈ ನೆಲೆಯಲ್ಲಿ ನೋಡಿಕೊಂಡಾಗ ಪಶ್ಚಿಮಕ್ಕೆ ಮೋರೆ ಹಾಕಿದಾಗ ಎಲ್ಲಕ್ಕಿಂತಲೂ ಹೆಚ್ಚಿನ ಪುಷ್ಟಿ ಬರುತ್ತೆ ಅಂತ ಉಲ್ಲೇಖ ಮಾಡಿದರು. ಅದಕ್ಕೆ ಆಚಾರ್ಯರು ಪಶ್ಚಿಮ ದ್ವಾರವನ್ನು ಉಲ್ಲೇಖ ಮಾಡಿದರು. ಈಗ 2 ದೀಪಗಳು ಬಂದಾಗ 2 ದೀಪಗಳು ಯಾವತ್ತಿರಬೇಕು ಅಂತ ಕ್ರಮ. ಒಂದು ತುಪ್ಪದ್ದು, ಒಂದು ಎಣ್ಣೆದ್ದು. ಎಣ್ಣೆ ಅಂದರೆ ಎಣ್ಣೆ ಅಂದರೆ ಎಣ್ಣೆ ಎನ್ನುವುದನ್ನು ಎಣ್ಣೆ ಅಂತ ಶಬ್ದ ಪ್ರಯೋಗ. ಎಳ್ಳಿನಿಂದ ತೆಗೆದ ರಸ ಏನಿದೆ, ಸ್ನೇಹ, ಅದೇ ನಿಜವಾಗಿ ಎಣ್ಣೆ ಅಂತ ಆದತ್ತು. ಈಗ ನಾವು ತೆಂಗಿನ ಎಣ್ಣೆ ಮತ್ತು ಇನ್ನೊಂದು ಎಣ್ಣೆ ಎಲ್ಲ ಕಡಿತೇವೆ, ಅದಾಗಿಲ್ಲ. ಕೊಬ್ಬರಿ ಎಣ್ಣೆ ಹಾಗೆಲ್ಲ ಹೇಳಲಿಕ್ಕಿಲ್ಲ. ಎಣ್ಣೆ ಶಬ್ದವೇ ತೈಲ ಎನ್ನುವ ಅರ್ಥದಲ್ಲಿ, ತಿಲಭವ, ಎಳ್ಳಿನಿಂದ ಬಂದದ್ದು ಅಂತ. ಹಾಗೆ ಒಂದು ದೀಪ ಎಳ್ಳಿನದ್ದು ಆಗಲೇಬೇಕು, ಇನ್ನೊಂದು ದೀಪ ತುಪ್ಪದ್ದು ಇರಲೇಬೇಕು. ಇನ್ನೆಷ್ಟು ದೀಪ ಹಚ್ಚಿಕೊಳ್ಳಿ ಪರವಾಗಿಲ್ಲ. ಎಲ್ಲಿರಬೇಕು ದೀಪ ಅಂತ ಯೋಚನೆ ಮಾಡಿ. ಅವ್ರು ಹೇಳ್ತಾರೆ ಪ್ರಾಮುಖ ದೀಪ ಅಂತ, ಮತ್ತೊಂದು ಉದಂಗ್ಮುಖ ಅಂತ. ದನದಸ್ಯಾದ ಉದಂಗ್ಮುಖ ಅಂದರು. ಆಯುರ್ಧ ಪ್ರಾಮುಖೋ ದೀಪ. ಆಯುಷ್ಯವನ್ನು, ಬದುಕನ್ನು ಚೆನ್ನಾಗಿ ಕೊಡಿ. ಇವತ್ತು ನಮಗೆ ಬೇಕಾದ ಅದುವೇ. ಸಾಯ್ತೇವೆ ಅಂತ ಹೆದರಿಕೊಳ್ಳುತ್ತೇವೆ, ಸಾಯಬಾರ್ದು ಮಾಡಬೇಕಾದ್ರೆ ಒಂದು ದೇವರಿಗೆ ದೀಪ ಹಚ್ಚಿ. ಎಲ್ಲಿಗೆ? ಆಯುರ್ಧ ಪ್ರಾಮುಖೋ ದೀಪ. ಪೂರ್ವಕ್ಕೆ ಮುಖ ಹಾಕಿ ಒಂದು ದೀಪ ಹಚ್ಚಿ. ಪೂರ್ವಕ್ಕೆ ಮುಖ ಹಾಕಿ ಒಂದು ದೀಪ ಹಚ್ಚಬೇಕಾದ್ರೆ ನಮ್ಮ ದೇವರು ಪಶ್ಚಿಮಕ್ಕೆ ಮೋರೆ ಹಾಕಿರಲೇಬೇಕು. ನಾವು ಸಿಕ್ಕಿ ಬೀಳೋದಿಲ್ಲ. ಈಗ ನೀವು ದೇವರನ್ನು ಪೂರ್ವಕ್ಕೆ ಮುಖ ಹಾಕಿಟ್ರೆ, ನಮ್ಮ ದೀಪ ಪೂರ್ವಕ್ಕೆ ಮುಖ ಇಟ್ಟರೆ ಎಲ್ಲಿಡೋದು ದೇವರಿಗೆ ದೀಪ? ದೇವರು ಪೂರ್ವಕ್ಕೆ ಮುಖ ಹಾಕಿದ್ದಾರೆ, ನಮ್ಮ ದೀಪವು ಪೂರ್ವಕ್ಕೆ ಮುಖ ಆಗಿದೆ. ನಾವು ದೇವರಿಗೆ ಮುಖ ಹಾಕಿ ದೀಪವನ್ನು ಇಟ್ಟಿಲ್ಲ ಆಯ್ತು. ಈಗ ದೇವರ ಮೋರೆಗೆ ಬೆಳಕನ್ನು ನಾವು ಕೊಟ್ಟಿಲ್ಲ, ನಾವು ದೀಪದಾನ ಮಾಡ್ತಾ ಇಲ್ಲ. ಆದ್ದರಿಂದ ನಿಜವಾಗಿ ಪೂರ್ವಕ್ಕಿಂತ ಯಾವುದೇ ಪ್ರತೀಕಗಳಿಗೂ ನಮ್ಮ ಪೂರ್ವದ ದೀಪ ಆಯುಷ್ಯವನ್ನು ಕೊಡುವ ದೀಪ ಉಪಯೋಗಕ್ಕೆ ಬರೋದಿಲ್ಲ. ನಿಮಗೆ ಆಯುಷ್ಯ ಬೇಕೇ? ಆಯುರ್ಧ ಪ್ರಾಮುಖೋ ದೀಪ. ಅದು ಯಾವುದು? ಆಯುರ್ವೈ ಘೃತಂ ಅಂತ. ಆಯುಷ್ಯವನ್ನು ಅಭಿವೃದ್ಧಿಗೊಳಿಸತಕ್ಕಂಥ ದ್ರವ್ಯ ಯಾವುದು ಅಂದರೆ ತುಪ್ಪ. ತುಪ್ಪದ ದೀಪವನ್ನು ಹಚ್ಚಿ ಚೆನ್ನಾಗಿ ಬದುಕಿರಿ. ವೈಜ್ಞಾನಿಕವಾಗಿ ಹೇಳೋದಾದರೂ ತುಪ್ಪದ ದೀಪ ಒಂದು ಹಚ್ಚಿಕೊಂಡಿದ್ದರೆ ಅದು 1 ಅಂಗುಲದಷ್ಟು ತನ್ನ ಬೆಳಕನ್ನು ಕೊಡ್ತಾ ಇದ್ದರೆ, ಒಂದು ಕೋಣೆಯಲ್ಲಿ ತುಂಬಿದ್ದರೆ ಒಂದು ಮನುಷ್ಯನಿಗೆ ಪೂರ್ತಿಯಾದ ಶುದ್ಧವಾದ ಆಮ್ಲಜನಕವನ್ನು ಕೊಡುತ್ತದೆ, ಕೆಲಸ ಮಾಡ್ತದೆ. ಬದುಕಲು ಬೇಕಾದಂತಹ ಪರಿಸರವನ್ನು, ವಾತಾವರಣ ಆ ಕೋಣೆಯಲ್ಲಿ ನಿರ್ಮಾಣ ಮಾಡ್ತದೆ. ಇದು ಅದರ ಕ್ರಮ. ಎಷ್ಟು ಹೊತ್ತು ಉರಿಯುತ್ತೋ ಅಷ್ಟವನ್ನು ಗ್ಯಾರಂಟಿ ಆಯುಷ್ಯ. ಈ ರೀತಿಯಾಗಿ ತುಪ್ಪದ ದೀಪದ ಬಗ್ಗೆ ಆಯುರ್ವೇದ ಯಾವತ್ತೂ ನೋಡಿ ಅವರೆಲ್ಲ ಹೇಳಿಕೊಟ್ಟದ್ದು ವೈಜ್ಞಾನಿಕವಾಗಿ ಪ್ರಯೋಗ ಸಿದ್ಧವಾದ ಅಂಶವನ್ನೇ ಪರಿಹಾರವಾಗಿ ಫಲಿತಾಂಶವಾಗಿ ಕೊಟ್ಟಿದ್ದಾರೆ ನಮಗೆ. ನಾವು ಅದನ್ನು ಸುಮ್ಮನೆ ಬದಿಗಿಡುತ್ತೇವೆ. ಅದು ಎಲ್ಲ ನಮ್ಮ ಕಡೆಯಲ್ಲಿ ಏನಿದೆ ಅಂದರೆ ಅದು ಎಲ್ಲ ಅತಿಶಯೋಕ್ತಿ. ಅತಿಯೋಕ್ತಿ ಏನಿಲ್ಲ ಇದರಲ್ಲಿ. ಯಾವುದು ಹೆಚ್ಚು ಮಾಡಿ ಹೇಳಿದ್ದೇ ಇಲ್ಲ, ಸರಿಯಾಗಿ ಪ್ರಯೋಗ ಮಾಡಿಯೇ ನೋಡಿಯೇ ಹೇಳಿದ್ದವು. ಅದನ್ನು ಆಯುರ್ಧ ಪ್ರಾಮುಖೋ ದೀಪ. ಪೂರ್ವಕ್ಕೆ ನೀವು ದೀಪವನ್ನು ಹಚ್ಚಬೇಕಾ? ಖಂಡಿತವಾಗಿಯೂ ನಿಮ್ಮ ದೇವರು ಪಶ್ಚಿಮಕ್ಕೆ ಇರಲೇಬೇಕು. ಎಲ್ಲ ಹೋಮ ಹವನಗಳು ನಡೆಯುವುದು ಪೂರ್ವಕ್ಕೆ ಮೋರೆ ಹಾಕಿಕೊಂಡೆ ಅಂದರೆ ಏನಾಯಿತು? ದೇವರು ಪಶ್ಚಿಮಕ್ಕೆ ತಿರುಗಿದ್ದಾರೆ ಅಂತಲೇ ಅರ್ಥ. ಅಗ್ನಿ ಆರಾಧನೆ ಮಾಡುವಾಗ ಅಗ್ನಿ ಎಲ್ಲಿದ್ದಾನೆ? ಅಗ್ನಿ ನಮ್ಮ ಎದುರಿದ್ದಾನೆ. ಎದುರಿದ್ದು ಎಲ್ಲಿ ನೋಡ್ತಾ ಇದ್ದಾನೆ? ಪೂರ್ವವನ್ನು ನೋಡ್ತಾ ಇದ್ದಾನೆ. ಅದನ್ನು ನಾವು ಅವನ ಬೆನ್ನಿಗೆ ಹಾಕೋದು ಆಹುತಿ ನಾವು. ಆದರೆ ಯಾವ ಕಾಲದಲ್ಲಿಯೂ ಅಗ್ನಿ ಪೂರ್ವಕ್ಕೆ ಮೋರೆ ಹಾಕಿರುವುದಿಲ್ಲ, ನಮಗೆ ಮೋರೆ ಹಾಕಿರ್ತಾನೆ. ನಾವು ಪೂರ್ವಕ್ಕೆ ಮೋರೆ ಹಾಕಿರ್ತೇವೆ ಹೋಮ ಮಾಡುವಾಗ. ಎಲ್ಲ ಹೋಮ ವಿಧಾನಗಳು ನಡೆಯುವುದು ಹೀಗೆ. ಆಗ ಅಗ್ನಿಯನ್ನು ಪ್ರಾಮುಖೋ ದೇವಮಮ ಸಮ್ಮುಖೋ ಭವ ಅಂತ ಕೇಳಲಿಕ್ಕುಂಟು. ಪೂರ್ವಕ್ಕೆ ಮೋರೆ ಹಾಕಿದ್ದವು ಅಗ್ನಿಯೇ, ನನಗೆ ನೀನು ತಿರುಗು, ನನ್ನನ್ನು ನೋಡು. ಹಾಗಾದರೆ ಪಶ್ಚಿಮಾಭಿಮುಖ ಆಗಿಸಿ ಅಗ್ನಿಯನ್ನು ಪ್ರತಿಷ್ಠೆಗೊಳಿಸಿ ನಾವು ಆಹುತಿಯನ್ನು ಕೊಡಲಿಕ್ಕೆ. ಇದು ಮತ್ತೆ ಆಗುವುದಲ್ಲ. ಬಂದ ತಕ್ಷಣ ಅಗ್ನಿಯನ್ನು ತಿರುಗಿಸಿಕೊಳ್ಳುತ್ತೆ, ತಿರುಗಿಸಿ ಹೋಮ ವಿಧಾನವನ್ನು ನಡೆಸ್ತೇವೆ. ಹಾಗಾದರೆ ಎಲ್ಲ ಪ್ರತಿಮೆಗಳು ಹೀಗೆ. ಸೂರ್ಯೋಗ್ನಿ ಬ್ರಾಹ್ಮಣೋ ದೇವ ಅಂತ ಮೊದಲ ಮೇಲೆ ಬರತಕ್ಕಂಥ ಪೂರ್ವದಲ್ಲಿ ಸಿಗತಕ್ಕಂಥ ಸೂರ್ಯ ನಮಗೆ ಪ್ರತೀಕ. ಅಂದರೆ ಏನಾಯಿತು? ಅವನು ಪಶ್ಚಿಮಕ್ಕೆ ಮೋರೆ ಹಾಕಿದ್ದಾನೆ, ಪಶ್ಚಿಮಕ್ಕೆ ಹೋಗ್ತಾ ಇದ್ದಾನೆ, ನಾವು ಪೂರ್ವಕ್ಕಿದ್ದೇವೆ.
ಹಾಗಾದರೆ ದೇವರು ಹೇಗಿರಬೇಕು? ಪಶ್ಚಿಮಕ್ಕೆ ಮೋರೆ ಹಾಕಿರಬೇಕು. ಜಗತ್ತಿನ ದೇವರ ಪ್ರತೀಕವೇ ಪಶ್ಚಿಮಕ್ಕೆ ಮೋರೆ ಹಾಕಿ ಇರುವಾಗ ಉಪಾಸನೆ ಸಿಗ್ತಾನೆ ಅಂದರೆ ನಮ್ಮ ಪೀಠದಲ್ಲಿ ನಾವು ಯಾಕೆ ತಿರುಗಿಸಿಡಬೇಕು? ಯೋಚನೆ ಮಾಡಿಕೊಳ್ಳಿ. ಅದು ನಂತರ ಎರಡನೇ ಪ್ರತೀಕ ಹೇಳಿ ಸೂರ್ಯೋಗ್ನಿ ಅಂದೆ. ಇದು ಎರಡು ಪ್ರತೀಕಗಳ ಬಗ್ಗೆ ಮಾಡಿದಾಗ ನಾವು ಜ್ಞಾನಿ ಪ್ರತೀಕವನ್ನು ನಮಗೆ ಸರಿಯಾಗಿ ತಿರುಗಿಸಿಕೊಂಡ್ರೇನು? ನಾವು ಸಾಧನೆ ಮಾಡುವಾಗ ಎರಡು ದಿಕ್ಕು ಯಾವುದು ನಿನ್ನೆ ಹೇಳಿದೆ, ಒಂದು ಪೂರ್ವ ಒಂದು ಉತ್ತರ ಅಂತ. ಹಾಗಾಗಿ ನಾವು ಸಾಧನೆಗೆ ಪೂರ್ವಕ್ಕೆ ಕೂತರೆ ಪ್ರತಿಮೆ ಪಶ್ಚಿಮಕ್ಕೆ ವಾಲ್ಲೇಬೇಕು, ತಿರುಗಲೇಬೇಕು. ಅದನ್ನು ಗಾವಹ, ಸೂರ್ಯ, ಬ್ರಾಹ್ಮಣ, ಅತಿಥಿ ಇವರೆಲ್ಲರೂ ಸಹ ನಮಗೆ ಪಶ್ಚಿಮಾಭಿಮುಖಿಗಳು. ಪಶ್ಚಿಮಾಭಿಮುಖವಾದಾಗ ನಮ್ಮ ಪೂರ್ವದ ದೀಪ ಕೆಲಸ ಮಾಡ್ತದೆ. ಈಗ ಆಯುರ್ಧ ಒಂದು ದೀಪವನ್ನು ಪೂರ್ವಕ್ಕೆ ಮುಖ ಹಾಕಿಕೊಂಡು ಕೊಡಲಿಕ್ಕೆ ಬಂತು. ಅದು ಯಾವ ಒಂದು ದೀಪ ಅಂದರೆ ಬಲಗಡೆಯ ಒಂದು ದೀಪ, ಪ್ರತಿಮೆಯ ಬಲಗಡೆಯ ದೀಪ, ಸಾಧಕನ ಎಡಗಡೆಯ ದೀಪ, ಅದು ಪೂರ್ವಕ್ಕೆ ಮುಖ ಹಾಕಿರ್ತದೆ. ಪ್ರತಿಮೆ ಎದುರಿರ್ತದೆ, ಪೂರ್ವಕ್ಕೆ ಒಂದು ದೀಪ ಸಿಕ್ಕಿತು. ಆಯುರ್ಧ ಪ್ರಾಮುಖೋ ದೀಪ. ಇನ್ನೊಂದು ದೀಪ ಧನದಹ ಸ್ಯಾದ್ ಉದಂಗ್ಮುಖ. ಬದುಕಿದ್ರೆ ಸಾಕ ಮಾರಾಯರೆ, ತಿನ್ನುವುದು ಬೇಡವಾ, ದುಡ್ಡು ಬೇಡವಾ ಖರ್ಚಿಗೆ? ಇವತ್ತು ಮನುಷ್ಯ ನಿಂತದ್ದೇ ದುಡ್ಡಿನ ಮೇಲೆ. ಹಾಗಾಗಿ ಸಂಪತ್ತಿಲ್ಲದ್ರೆ ಅದಕ್ಕೆ ಎರಡನೇದು ದೀಪ ಹೇಳ್ತಾರೆ, ಧನದಹ ಸ್ಯಾತ್ ಉದಂಗ್ಮುಖ. ಉತ್ತರಕ್ಕೆ ಮೋರೆ ಹಾಕಿದ ಇನ್ನೊಂದು ದೀಪ ತನ್ನಿ, ಅದು ನಿಮಗೆ ಸಂಪತ್ತು ಕೊಡ್ತದೆ. ಯಾಕೆ? ಉತ್ತರಕ್ಕೆ ನೋಡ್ತಾ ಉಂಟು, ಉತ್ತರದಲ್ಲಿ ಸಂಪತ್ತಿರೋದು ಹೇಳೋದು ನಿನ್ನೆ ನೋಡಿದ್ದೆ ನಾವು. ಹಾಗಾಗಿ ಅದನ್ನು ಉಲ್ಲೇಖ ಮಾಡಿಕೊಂಡ್ರು. ಇಲ್ಲಿ ಎಣ್ಣೆ ನಿಮಗೆ ಒಳ್ಳೆ ರೀತಿಯಿಂದ ಎಳ್ಳಿನ ದೀಪವು ಆಯುಷ್ಯವನ್ನು ಕೊಡುತ್ತೆ, ಇಲ್ಲ ಅಲ್ಲ, ಅದು ವಿಶೇಷವೇ. ಆದ್ದರಿಂದ ತುಪ್ಪವನ್ನು ಉತ್ತರಕ್ಕಿಟ್ಟು ಜ್ಞಾನವನ್ನು ಪಡೀಲಿಕ್ಕೂ ಸಾಧ್ಯ ಆಗುತ್ತೆ. ಧನ ಯಾವುದು? ತಪಸ್ಸೇ ಧನ, ಜ್ಞಾನವೇ ಧನ. ಹಾಗಾಗಿ ತುಪ್ಪ ಮತ್ತು ಎಣ್ಣೆಯಲ್ಲಿ ಸ್ಥಾನವನ್ನು ಆಚೀಚೆ ಮಾಡಿದರೆ ಏನು ತಪ್ಪಾಗೋದಿಲ್ಲ. ಆದರೆ ತುಪ್ಪ ಮತ್ತು ಎಣ್ಣೆ ಇದ್ದರೆ ಚಂದ ಇರಲೇಬೇಕು. ಇದು ಎರಡನ್ನು ಮಾಡಲಿಕ್ಕೋಸ್ಕರ ಅವರು ಹೇಳಿದರು ಬಹಳ ಚಂದವಾಗಿ. ಇನ್ನು ಅನೇಕ ದೀಪಗಳನ್ನು ಹಚ್ಚಬೇಕಾಗಿಲ್ಲ, ದುಡ್ಡಿಲ್ಲ ಹೇಳಿಕೊಂಡು ನಾವು ಎಲ್ಲಿ ಹಚ್ಚೋದು ಕೇಳಬೇಡಿ, ಅಷ್ಟೆಲ್ಲ ಮಾಡಬೇಡಿ, ಸಾಕು, ಇಷ್ಟೇ ಸಾಕು ಅಂತ. ಆದರೆ ಶುದ್ಧತೆಯನ್ನು ಕಾಪಾಡಿ ಅಂದರು. ನೀವು ಹಾಕತಕ್ಕಂತಹ ತಪ್ಪು ಎಣ್ಣೆಯಿಂದಾಗಿ ತಪ್ಪು ಹಣವನ್ನು ಪಡಿಬೇಡಿ. ಕಪ್ಪು ಎಣ್ಣೆ ಹಾಕಿ ಕಪ್ಪು ಹಣವನ್ನು ಒಟ್ಟು ಮಾಡಬೇಡಿ, ಅಷ್ಟೇ. ಎರಡು, ನಾವು ಹಾಕುವ ಎಣ್ಣೆಯಲ್ಲಿ ಇವತ್ತು ಅಶುದ್ಧತೆ ಇದ್ದರೆ ನಮ್ಮ ಸಂಪತ್ತಿನಲ್ಲಿ ಅಶುದ್ಧತೆ ಇರ್ತದೆ. ಅದು ಜ್ಞಾನ ಆಗಲಿ, ಆಹಾರ ಆಗಲಿ, ಆರೋಗ್ಯ ಆಗಲಿ, ದ್ರವ್ಯ ದುಡ್ಡೇ ಆಗಲಿ, ಮಕ್ಕಳೇ ದುಡ್ಡು ಅನಿಸಿಕೊಳ್ಳಿ, ಇದು ಯಾವುದನ್ನು ನೀವು ಸಂಪಾದನೆ ಎಲ್ಲವೂ ಧನಮ್ಮೆ. ಈ ಎಲ್ಲ ಸಂಪತ್ತುಗಳು ನಮಗೆ ಶುದ್ಧವಾಗಿರಬೇಕು ಮತ್ತು ಕ್ವಾಲಿಟಿ ಚೆನ್ನಾಗಿರಬೇಕು. ಅಂಥದ್ದು ಆಗಿದ್ದರೆ ನೀವು ಹಾಕುವ ಎಣ್ಣೆಯು ಶುದ್ಧವಾಗಿರಲಿ, ಕ್ವಾಲಿಟಿ ಒಳ್ಳೆಯದಿದೆ. ಅಶುದ್ಧವಾದ, ಅದಕ್ಕೆ ಮೊದಲು ಹೇಳಿದ್ದು ನಾನು, ಶೌಚ ಮೂಲಾಹ ಕ್ರಿಯಾಹ ಅಂತ. ನೀವು ಅಶುದ್ಧವಾದದ್ದನ್ನು ಎಣ್ಣೆಯಲ್ಲಿ ಕೊಡುವ ಮೂಲಕ ದೇವರನ್ನು ಅಶುದ್ಧಗೊಳಿಸ್ತಾ ಇದ್ದೀರಿ. ಆ ಫ್ಲೇಮಿನಿಂದ, ಬೆಳಕಿನಿಂದ ದೇವರ ಮೂರ್ತಿಯನ್ನು ಕಪ್ಪು ಮಾಡ್ತಾ ಇದ್ದೀರಿ. ಇದರಿಂದ ನಿಮಗೂ ಕಪ್ಪಣಗಳು ಬರ್ತಾವೆ, ನಿಮಗೂ ಕಪ್ಪು ಚುಕ್ಕಿ ಬರ್ತದೆ. ಈ ನೆಲೆಯಲ್ಲಿ ಇದು ಇವತ್ತಿನ ನಾನು ಹೆಮ್ಮೆಪಟ್ಟು ಹೇಳಲೇಬೇಕು. ಈ ಬಾರಿ ಕೃಷ್ಣನ ಪೂಜೆಯ ವ್ಯವಸ್ಥೆಯಲ್ಲಿ ಅದರ ದೊಡ್ಡ ಬದಲಾವಣೆ, ಅಂದರೆ ಬದಲಾವಣೆಯಿಂದಾಗಿ ದೊಡ್ಡ ಸಂಗತಿ ಅಲ್ಲ, ಆದರೆ ಅದರ ಮೇಲೆ ಬೆಳಕು ಚೆಲ್ಲಿ ಶುದ್ಧವಾದ ಎಣ್ಣೆಯೇ ದೇವರಿಗೆ ಬರುವಂತಾಗಬೇಕು. ಅದು ತಯಾರಿಕೆಯಲ್ಲಿಯೂ ಮನುಷ್ಯನ ಸಾಮರ್ಥ್ಯ, ಅಂದರೆ ಮನುಷ್ಯನ ಪ್ರಯತ್ನದಿಂದ ದೇವರ ಸೇವೆ ಆಗಲಿ ಅನ್ನೋ ನೆಲೆಯಲ್ಲಿ, ಯಾಂತ್ರಿಕ ಆಗಬಾರ್ದು ಎನ್ನುವ ಹೆಚ್ಚಿನ ಇರಾದೆಯಿಂದ ಇದು ಎಷ್ಟು ಲಾಭ ಕೇಳಿದರೆ ಅವ್ರು ಹೇಳುವಂಥದ್ದು. ನೀವು ಒಂದೊಮ್ಮೆ ಅಶುದ್ಧವಾದದ್ದನ್ನು ಕೊಟ್ಟರೆ, ಈಗ ಆಯಿತು, ನಮಗೆ ಗೊತ್ತಾಯಿತು, ಕಪ್ಪು ಹಣ ಬರುವುದು, ಕಪ್ಪು ಆರೋಗ್ಯ ಆಗುವುದು. ಅಷ್ಟು ಮಾತ್ರ ಅಲ್ಲದ ಅದರಿಂದ ಹಾನಿ ಇದೆ. ಎರಡು ದಿಕ್ಕಿಗಳ ದೀಪ ಹೇಳಿದ ಹಾಗೆ, ಎರಡು ದಿಕ್ಕಿನ ವ್ಯವಸ್ಥೆ ಮಾಡಿದ ಹಾಗೆ ಈ ದೀಪಗಳನ್ನು ಬದಲಾಯಿಸಲಿಕ್ಕೆ ಬರುತ್ತೋ ನೋಡಿ. ಪಶ್ಚಿಮಕ್ಕಾಗುವಾಗ ಬಲಬದಿಯಲ್ಲಿ, ನಮ್ಮ ಬಲಬದಿಯಲ್ಲಿ, ದೇವರ ಎಡಬದಿಯಲ್ಲಿ ಉತ್ತರಕ್ಕೆ ದೀಪ ಇಡಲಿಕ್ಕೆ ಆಗುತ್ತೆ. ಉತ್ತರದ ಮೋರೆಗೆ ದೇವರ ಒಂದು ಬದಿಯಲ್ಲಿ ಎಡಬದಿಯಲ್ಲಿ, ಪೂರ್ವದ ಮೋರೆಗೆ ದೇವರ ಬಲಬದಿಯಲ್ಲಿ. ಎರಡು ದೀಪಗಳು ಪಶ್ಚಿಮಾಭಿಮುಖವಾದ ದೇವರಿಗೆ ಅನುಕೂಲ ಆಗುತ್ತೆ. ಇನ್ನು ಎಲ್ಲಿಯೂ ಆಗೋದಿಲ್ಲ. ಹೀಗೆ ಇನ್ನಿದ್ದರೆ ಅನುಕೂಲ ಆಗುವುದು ದಕ್ಷಿಣಾಮುಖಕ್ಕೆ. ದೇವರು ದಕ್ಷಿಣಕ್ಕೆ, ಇದು ದಕ್ಷಿಣ, ನನ್ನ ಬಲಬದಿಯ ಯಾವತ್ತೂ ಆಗಿ ಪೂರ್ವದಲ್ಲಿ ನಿಂತಾಗ ದಕ್ಷ ಬಾಹು ಎಲ್ಲಿ ಬರುತ್ತೋ ಅದು ದಕ್ಷಿಣ ಅಂತ ಅರ್ಥ. ಬಲಬದಿಯಲ್ಲಿ ದಕ್ಷಿಣ ದಿಕ್ಕು. ದಕ್ಷಿಣಕ್ಕೆ ಒನ್ನೊಮ್ಮೆ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದರೆ ಮೋರೆಯನ್ನು ದಕ್ಷಿಣಕ್ಕೆ ಇರುವಂತೆ ನೋಡಿಕೊಂಡರೆ ಇದಕ್ಕೆ ಅನುಕೂಲ ಆಗುತ್ತೆ ಏನು ಕೇಳಿದರೆ, ಇದಕ್ಕೆ ಉತ್ತರದಲ್ಲಿ ಒಂದು ದೀಪ ಇಡಲಿಕ್ಕೆ ಬರುತ್ತೆ ಪ್ರತಿಮೆಯ ಎಡಬದಿಯಲ್ಲಿ, ಪೂರ್ವಕ್ಕೊಂದು ದೀಪ ಇಡಲಿಕ್ಕೆ ಬರುತ್ತೆ ಪ್ರತಿಮೆಯ ಬಲಬದಿಯಲ್ಲಿ. ಇದಕ್ಕೆ ಅದೇ ಪ್ರಕಾರ ಆಗುತ್ತೆ. ಮತ್ತು ಯಾವ ದಿಕ್ಕಿನಲ್ಲಿ ಎರಡು ದೀಪಗಳು ಕೆಲಸ ಮಾಡೋದಿಲ್ಲ. ದಕ್ಷಿಣಕ್ಕೆ ದಿಕ್ಕಿಡುವ ಮೂಲಕ ಲಾಭ ಏನಾಯಿತು ಅಂದರೆ, ಸಾಧಕ ಉತ್ತರಕ್ಕೆ ಮೋರೆ ಹಾಕಿ ಕೂತಿದ್ದ, ಇಷ್ಟು. ಈ ಎರಡೇ ಮುಖಗಳು ಅವನಿಗೆ, ಒಂದು ಪೂರ್ವಕ್ಕೆ ಮೋರೆ, ಒಂದು ಉತ್ತರಕ್ಕೆ ಮೋರೆ. ಸಾಧಕ ಉತ್ತರಕ್ಕೆ ಮೋರೆ ಹಾಕಿದರೆ ಪೂರ್ವದ ಬೆಳಕು ಅವನ ಬಲಬದಿಯನ್ನು ಮುಟ್ಟುವುದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿದೆ. ಅದರಿಂದ ಒಂದೋ ಉತ್ತರ ಮುಖ, ಒಂದೋ ಪೂರ್ವ ಮುಖ ಕೂತ್ಕೊಳ್ಳುವವ ಪೂಜೆಗೆ. ಆದ್ದರಿಂದ ಪ್ರತಿಮೆ ಒಂದು ಪಶ್ಚಿಮ ಮುಖ, ಒಂದು ದಕ್ಷಿಣ ಮುಖ. ಇದೇ ಮೋರೆಯನ್ನು ನಾವು ಮೂರ್ತಿಯನ್ನು ಪೂರ್ವಕ್ಕೆ ತಿರುಗಿಸುವ. ಈಗೇನು ಮಾಡುವ? ಪೂರ್ವಕ್ಕೆ ಮೋರೆ ಹಾಕಿದರೆ ನೋಡಿ, ಉತ್ತರಕ್ಕೆ ಇರಲಿಕ್ಕೆ ಬಂತು, ಆದರೆ ಪೂರ್ವಕ್ಕೆ ಇಡಲಿಕ್ಕೆ ಬರಲಿಲ್ಲ.
ಅದೇ ಉತ್ತರಕ್ಕೆ ಮೋರೆ ಹಾಕಿದರೆ ಪೂರ್ವಕ್ಕೆ ಇಡ್ಲಿಕ್ಕೆ ಬಂತು, ಉತ್ತರಕ್ಕೆ ಇಡಲಿಕ್ಕೆ ಬರಲಿಲ್ಲ ದೀಪ. ಯಾವುದೋ ಒಂದು ದೀಪ ಮಿಸ್ ಆಗುತ್ತೆ. ಮತ್ತೆರಡು ಕಡೆಯಲ್ಲಿ ಎರಡೂ ದೀಪ ಒಟ್ಟಾಗುವುದು. ಒಂದೋ ದೇವರು ಪಶ್ಚಿಮಕ್ಕಿದ್ದರೆ, ಒಂದೋ ದಕ್ಷಿಣಕ್ಕಿದ್ದರೆ. ದೇವರು ದಕ್ಷಿಣಕ್ಕಿದ್ದರೆ ನಾವು ಉತ್ತರದಲ್ಲಿ ಕೂತಿರಬೇಕು. ಇದು ಸಾಧ್ಯ ಇಲ್ಲ ಅಲ್ಲ. ಪೆರಣಂಕಿಲ ಇದೆ ನೋಡಿ, ಅದರಲ್ಲಿ ಪೂರ್ವಕ್ಕೆ ಮೋರೆ ಹಾಕಿ ಶಿವಲಿಂಗ ಉಂಟು, ಪಶ್ಚಿಮಕ್ಕೆ ಮೋರೆ ಹಾಕಿ ಗಣಪತಿ ಇದ್ದಾನೆ. ಅದನ್ನು ಎಲ್ಲ ದೇವರು ಒಂದೇ ಕಡೆ ಆಗಬೇಕು ಅನ್ನೋ ನಿರ್ಬಂಧ ಏನಲ್ಲ, ಅದು ಹೇಗಾಯಿತು? ಅವನ ಪರಿವಾರವೇ ಶಿವನ ಮಗನೇ ಗಣಪತಿ ಇದ್ದಾನೆ, ಆದರೆ ಅವನ ಲಿಂಗ ಮಾತ್ರ ಪಶ್ಚಿಮಕ್ಕೆ ಉಂಟು. ಅದು ಎದುರಲ್ಲಿ ಕೂತು ಪಶ್ಚಿಮ ಅಲ್ಲ, ಬದಿಯಲ್ಲಿ ಕೂತು ಅವನು ಶಿವನನ್ನು ನೋಡ್ತಾನೇನಿಲ್ಲ. ಉಡುಪಿಯಲ್ಲಿ ಕೃಷ್ಣ ಮಠದೊಳಗೆ ಅತ್ತ ಇತ್ತ ಹನುಮಂತ, ಆಂಜನೇಯ ಮತ್ತು ಗರುಡ ಇದ್ದಾನೆ. ಉತ್ತರ ದಕ್ಷಿಣಕ್ಕೆ ಮೋರೆ ಹಾಕಿದ್ದಾರೆ ಅವರೇನು ಪೂರ್ವಕ್ಕೆ ಹಾಕಿರಬೇಕು ಪರಿವಾರದವರಾಗಲಿ ಪ್ರಧಾನರಾಗಲಿ ಅನ್ನತಕ್ಕಂತಹ ನಿಯಮ ಕಡ್ಡಾಯವಾಗಿ ಇಲ್ಲ. ವಾಸ್ತವವಾಗಿ ನಮಗೆ ಅನುಕೂಲವಾಗುವಾಗಿ ಪೂಜೆಗೆ ಮಾಡಿದಾಗ ಪೂರ್ವಕ್ಕೆ ಹಾಕಿಕೊಂಡ್ರೆ ಬಹಳ ಚೆನ್ನಾಗತ್ತೆ. ಇದನ್ನೆಲ್ಲ ಶೌಚ ಮೂಲವಾಗಿ, ಸಾಕ್ಷಿ ಮೂಲವಾಗಿ, ಪ್ರತ್ಯಕ್ಷವಾಗಿ ತಪ್ಪಿಲ್ಲದೆ. ಯಾಕೆ ನಾವು ತಿಳ್ಕೊಳ್ಳುವುದು ಯಾರು ನೋಡ್ತಾರೆ, ಎಣ್ಣೆ ನೋಡಿ, ನೀವು ಎಣ್ಣೆ ತುಂಬ ಹಾಕಬೇಕಾಗಿಲ್ಲ, ಒಂದೇ ಚಮಚ ಹಾಕಿ, ಅದು ಶುದ್ಧ ತುಪ್ಪ ಹಾಕಿ, ಒಳ್ಳೆಯ ಎಣ್ಣೆ ಹಾಕಿ, ಹಾಳು ಹಾಕಿ 4 ಗಂಟೆ ಉರಿಸುವುದಕ್ಕಿಂತ ಒಳ್ಳೆಯದು ಮಾಡಿ, ಒಳ್ಳೆ ಕಮ್ಮಿ ಹೊತ್ತು ಉರಿಸಿ ದೇವರಿಂದ ಪೂರ್ಣ ಅನುಗ್ರಹ ಪಡೆಯುವುದು ಒಳ್ಳೆಯದಲ್ವ? ಕಲಬೇರಕೆ ವಸ್ತುಗಳನ್ನು ಒಂದು ಪ್ಲೇಟ್ ತಿನ್ನುವುದಕ್ಕಿಂತ ಶುದ್ಧವಾದದ್ದನ್ನು ಒಂದು ಹಿಡಿ ತಿಂದು ಸಾಕಲ್ಲ, ತೃಪ್ತಿಯಾಗಿರುತ್ತಲ್ಲ ಅಂತಾರೆ. ಈ ರೀತಿಯಾಗಿ ಬಹಳ ಚಂದವಾಗಿ ಈ ಸಾಕ್ಷಿಗಳಿಗೋಸ್ಕರ ರವಿ ಧರ್ಮ ಶಶಾಂಕ ಅಂದದ್ದು. ಸೂರ್ಯ ಚಂದ್ರರೇ ಸಾಕ್ಷಿ ನಿಮಗೆ, ಮತ್ತಾರಲ್ಲ. ನಮ್ಮ ಕಣ್ಣಿನಲ್ಲಿ ಇದ್ದಾರೆ ಸೂರ್ಯಚಂದ್ರರು ಬಲ ಎಡದಲ್ಲಿ. ಆದ್ದರಿಂದ ನಾವೇ ಮೊದಲ ಸಾಕ್ಷಿಗಳು. ಧರ್ಮಕ್ಕೆ ಯಾರು ಸಾಕ್ಷಿ ಅಂದರೆ, ಬಾಗಿಲಾಕಿದ್ದೇನೆ ಸೂರ್ಯ ನೋಡುವುದಿಲ್ಲ, ದೀಪ ಆರಿಸಿದ್ದೇನೆ ಕತ್ತಲಾಗಿದೆ ಯಾರಿಲ್ಲ ಹೇಳಬೇಡಿ, ನಮ್ಮ ಕಣ್ಣುಗಳುಂಟಲ್ಲ ಸಾಕು. ಅವರು ಹೇಳ್ತಾನೆ, ಹಿರಣ್ಯಾರ್ತೆ ಅನೃತಂ ಹಂತಿ ತ್ರೀನೇ ವಚ ಪಿತಾಮಹ ಅನ್ನಂತ. ನೀನು ದುಡ್ಡಿಗಾಗಿ ಒಂದೊಮ್ಮೆ ಸುಳ್ಳು ಹೇಳಿಕೊಂಡು ಅನ್ಯಾಯ ಮಾಡಿದರೆ ನೀನೇ ಸಾಕ್ಷಿ, ಯಾರು ಬೇಡ, ಉಳಿದವರು ಬೇಕಾಗಿಲ್ಲ ನಮಗೆ. ದುಡ್ಡಿಗೋಸ್ಕರ ನಾವು ದುಡ್ಡು ಜಾಸ್ತಿ ಖರ್ಚಾಗ್ತದೆ, ಅವ್ರಿಗೆ ಹೇಳಿದಾಗೆ ಎಣ್ಣೆ ತಂದರೆ 4 ಪಾಲು ದುಡ್ಡು ಕೊಡಬೇಕು. ನನಗೆ ಗೊತ್ತು ಮಾರ್ಕೆಟ್ ರೇಟ್ ಏನಿದೆ ಅಂತ, ಅದಕ್ಕೆ ಹೇಳಿದ್ನ. ನಾವು ತರೋದು ಅದನ್ನೇ, ಶುದ್ಧವಾದ್ದನ್ನೇ. ಹಾಗಾಗಿ ಗೊತ್ತಾಗುತ್ತೆ. ಇದು 60 kg ಕೆಜಿಗೆ 60ರಲ್ಲಿ ಸಿಕ್ಕಿದರೆ ಅದು 250ರಲ್ಲಿ ಸಿಗುವಂಥದ್ದು ಲೀಟರ್ ನೋಡುವಾಗ. ಇದು 1 ತಿಂಗಳಲ್ಲಿ, ಅದು 6 ತಿಂಗಳಲ್ಲಿ ಬರ್ತದಲ್ಲ ಎಣ್ಣೆ ಅಂತ ನಮಗೆ ಯೋಚನೆ ಬರುತ್ತೆ. ಅದಕ್ಕೆ ಹೇಳ್ತಾನೆ, ನೀನು ಸಣ್ಣದಾಗಿ ಒಂದೇ ದೀಪವನ್ನು ಉರಿಸು, ಜಾಸ್ತಿ ಬೇಡ, ಏನಾಯಿತು? ನೀನು ಒಂದೊಮ್ಮೆ ಸಾಕ್ಷಿ ವಿರುದ್ಧವಾಗಿ ನಿನಗೆ ಗೊತ್ತದು ಕಲಬೇರಕೆ ಮೋಸ ಅಂತ. ನಾನು ಯಾವತ್ತೂ ಹೇಳದನ್ನೇ, ದನ ಕೊಡುವುದು ಹಾಲು, ನಾವು ಕುಡಿದು ಹಾಳು ಅಂತ. ಇದಕ್ಕೆ ಯಾರು ಸಾಕ್ಷಿ? ನಾವೇ ಅಲ್ವಾ? ಕಪ್ಪು ಮಾಡಿ ಅದಕ್ಕೆ ಹಾಳು ಸೇರಿಸಿ ಕುಡಿದು ಹಾಳಾಗ್ತಾ ಇರೋದು ನಾವೇ ಎನ್ನುವುದು ನಮಗೆ ಗೊತ್ತು. ಯಾಕೆ ಅಲ್ಲ, ಅದು ಹಾಳಲ್ಲ ಒಳ್ಳೆಯದು ಅಂತ ನೀವು ಹೇಳೋದಾದರೆ, ಮಗುವಿಗೆ ಯಾಕೆ ನಾವು ಹಾಲು ಕುಡಿಸುವುದು? ಕಾವೇ ಕುಡಿಸಿ. ಅದರ ಆರೋಗ್ಯ ಮುಖ್ಯ. ಮಗುವಿಗೆ ಇನ್ನೂ ಸಾಮರ್ಥ್ಯ ಇಲ್ಲ, ಕಾಫಿ ಕುಡಿಲಿಕ್ಕೆ ಆಗುವುದಿಲ್ಲ, ಆರೋಗ್ಯ ಹಾಳಾಗುತ್ತೆ. ದೊಡ್ಡವರಾದಂಥ ನಾವು ಯಾಕೆ ಅದಕ್ಕೆ ಹಾಳನ್ನು ಸೇರಿಸಿಕೊಂಡು ನಮ್ಮ ದೇಹವನ್ನು ಹಾಳು ಮಾಡಿಕೊಂಡು ಯಾಕೆ ಅಡ್ಜಸ್ಟ್ ಆಗ್ತದೆ? ಅಡ್ಜಸ್ಟ್ ಆಗುವುದಿಲ್ಲ. ಅಡ್ಜಸ್ಟ್ ಯಾಕೆ ಆಗಬೇಕು? ಆಗುವಂಥದ್ದಲ್ಲ. ಮಾಂಸಾಹಾರಿ ಪ್ರಾಣಿಗಳು ಕ್ರೂರವಾದ ಹಲ್ಲುಗಳನ್ನು ಹುಟ್ಟಿನಿಂದ ತರ್ತಾವೆ, ಮನುಷ್ಯನಿಗಿಲ್ಲ ಅದು. ಅವುಗಳಲ್ಲಿ ಅದನ್ನು ಕರಗಿಸುವ ಕರುಳು ಬೇರೆ ರೀತಿ ಇದೆ, ಮನುಷ್ಯನಲ್ಲಿ ಇಲ್ಲ. ಏನು ಅಡ್ಜಸ್ಟ್ ಮಾಡೋದು? ಎಲ್ಲಿಗೆ? ಪ್ರಯೋಜನ ಇಲ್ಲ. ಬೇಕು ಅಂತ ನಾವು ಆಸೆಯನ್ನು ಮಾಡೋ ವಿಧಾನ ಇದೆ. ಅದನ್ನು ನೀವು ಮಾಡುವ ಅನ್ಯಾಯ, ನೀವೇ ಸಾಕ್ಷಿಗಳದಕ್ಕೆ. ನೀವು ಸಂಪತ್ತಿಗಾಗಿ ದುಡ್ಡಿನಲ್ಲಿ ಇಂಥ ಗಲಾಟೆ ಮಾಡಿದರೆ, ಹಿರಣ್ಯಾರ್ಥೆ ಅನೃತಂ ಹಂತಿ ತ್ರಿನೇವಚ ಪಿತಾಮಹ, ನಿಮ್ಮ 3 ತಲೆಮಾರನ್ನು ಹಾಳು ಮಾಡ್ತದೆ. ನಾವು ಮಾಡುವ ಈ ಅನ್ಯಾಯದಿಂದ ನಮ್ಮ ತಂದೆ, ಅವರ ತಂದೆ ಹೊಂಡಕ್ಕೆ ಬೀಳ್ತಾರೆ, ದುರ್ಗತಿಯನ್ನು ಪಡಿತಾರೆ. ಮತ್ತು ಪಂಚ ಅನೃತಂ ಪಶ್ವಾರ್ತೆ ಅಂತ, ಪಂಚ ಪಶ್ವಾನೃತೆ ಹಂತಿ ಅಂತ. ನೀವು ಪ್ರಾಣಿಗಳ ವಿಷಯದಲ್ಲಿ ಒಂದೊಮ್ಮೆ ಇಂಥದ್ದು ಮೋಸಗೀಸೆಲ್ಲ ಮಾಡಲಿಕ್ಕೆ ಹೋದರೆ 5 ತಲೆಮಾರು ಹಾಳಾಗ್ತದೆ. ದಶಹಂತಿ ಗವಾನೃತೆ ಅಂತ, ದನದ ವಿಷಯದಲ್ಲಿ ಮೋಸ ಮಾಡಿದರೆ, ನಾನು ಹೇಳಿದೆ, ಕೊರಳುವುದು ಹಾಲಾದರೂ ಅಗ್ನಿಹೋತ್ರಕ್ಕೆ ಬಂದಾಗ ಮಿಕ್ಸ್ ಮಾಡಿದ್ದು ತುಪ್ಪ, ದನ ಕೊಡುವುದು ಹಾಗೆ ಕೊಡಲಿಲ್ಲ. ಆದರೆ ನಮ್ಮ ತುಪ್ಪ ಮಾತ್ರ ಡಾಲ್ಡವೋ ಇನ್ನೊಂದು ಸೇರಿ ಬಂದಿರ್ತದೆ ಹೋಮಕ್ಕೆ. ಯಾಕೆಂದರೆ ಅದು ನೋಡೋ ವಿಧಾನ ಒಂದುಂಟು. 1 ಚಮಚ ತುಪ್ಪವನ್ನು ಕೈಗೆ ಹಾಕ್ಕೊಳ್ಳೋದು, ಸುಮ್ಮನೆ ಬಿಡೋದು. ಸ್ವಲ್ಪ ಹೊತ್ತಿನಲ್ಲಿ ಅದು ಕರಗಿತಾ ಅದು ತುಪ್ಪ, ಅದು ಕರಗಲಿಲ್ವ ಅದು ತುಪ್ಪ ಅಲ್ಲ. ಇಷ್ಟೇ. ಯಾಕೆ? ಅಗ್ನಿ ಕೈಯಲ್ಲಿದೆ, ನೃಸಿಂಹಾಗ್ನಿ ಜ್ವಲತ್ಪಾಣಿ ಅಂತ. ಅಗ್ನಿ ಆಹುತಿ ಕೊಟ್ಟ ನಂತರ ನೀರಾಗಲೇಬೇಕು. ನೀರಾಗದಿದ್ದರೆ ಅದು ನಿಜವಾದ ತುಪ್ಪ ಅಲ್ಲ. ಇಷ್ಟೇ.
ಇನ್ನು ಬೈಲಿಕ್ಕೆ ಹೋಗಬೇಡಿ, ಪರೀಕ್ಷೆ ಹೇಳಿಕೊಟ್ಟೆ ಅಂತ. ಇದು ವಾಸ್ತವಾಂಶಗಳು, ಕಲಿಯುವ ವಿಧಾನಗಳು. ಆದ್ದರಿಂದ ದಶಹಂತಿ ಗವಾನೃತೆ ಅಂತ, ದನದ ವಿಷಯದಲ್ಲಿ ಮೋಸವನ್ನು ಮಾಡಿದರೆ, ಸಾಕ್ಷಿಸಿದ್ಧವಾದದ್ದನ್ನು ಅಪಲಾಪ ಮಾಡಿದರೆ 10 ತಲೆಮಾರನ್ನು ಹೊಂಡಕ್ಕಾಗ್ತಾನೆ. ಶತಂ ಅಶ್ವಾನೃತೆ ಹಂತಿ ಅಂತ. ಇನ್ನು ಕುದುರೆ ವಿಷಯ, ಹಿಂದೆಲ್ಲ ವಾಹನದ ವಿಷಯದಲ್ಲಿ ಕುದುರೆ ಎಲ್ಲ ಇತ್ತು, ಈಗ ವಾಹನ ವಿಷಯ ಅಂದರೆ ನಾವು ಮಾಡಿಕೊಳ್ಳಬಹುದು. ಇಂಥ ವಿಷಯದಲ್ಲಿ ಒಂದೊಮ್ಮೆ ಅನ್ಯಾಯ ಮಾಡಿದರೆ 100 ಗಟ್ಟಲೆ ತಂದೆ ತಾಯಿಗಳು ಅವನ ವಂಶದವರು ಹಾಳಾಗಿ ಹೋಗ್ತಾರೆ. ಸಹಸ್ರಂ ಮನುಷ್ಯಾನೃತೆ ಅಂತ, ಮನುಷ್ಯರಲ್ಲಿ ನೀವೊಂದೊಮ್ಮೆ ಮೋಸ ಗೀಸ ಮಾಡಿದರೆ, ವ್ಯವಹಾರ ಮಾಡ್ತಾ ಟೊಪ್ಪಿ ಹಾಕ್ತಾ ಕೂತ್ಕೊಂಡ್ರೆ, ಮನುಷ್ಯನನ್ನು ಸಾಕ್ಷಿ ಅಪಲಾಪ ಮಾಡ್ತಾ ಅನ್ಯಾಯ ಸುಳ್ಳು ಹೇಳ್ತಾ ಕೂತ್ರೆ 1000 ತಲೆಮಾರಿನವರು ಹಾಳಾಗ್ತಾ ಹೋಗ್ತಾರೆ. ಯೋಚನೆ ಮಾಡಿಕೊಳ್ಳಿ. ಅವರು ಹಂತ ಅಂತ ಹೇಳ್ತಾ ಬಂದರು, ತೋರಿಸಿಕೊಡ್ತಾ ಬಂದರು. ಸರ್ವಂ ಭೂಮಿ ಅನೃತೆ ಹಂತಿ ಸಾಕ್ಷ್ಯಂ ಮೃಷಾವದನ್ ಅಂತ. ನೆಲದ ವಿಷಯದಲ್ಲಿ, ಭೂಮಿ ವಿಷಯದಲ್ಲಿ, ಆಸ್ತಿ ವಿಷಯದಲ್ಲಿ ಒಂದೊಮ್ಮೆ ಗಲಾಟೆ ಮಾಡಿಕೊಂಡ್ರೆ, ಸುಳ್ಳು ಸಾಕ್ಷಿ ಮಾಡಿಕೊಂಡ್ರೆ ಸಂಪೂರ್ಣ ವಂಶ ತಲೆಮಾರು ಪೂರ್ತಿ, ಇನ್ನು 1000ಕ್ಕೂ ಆಚಿನ ತಲೆಮಾರುಗಳು ನಿರ್ವಂಶ ಆಗ್ತವೆ, ಹಾಳಾಗಿ ಹೋಗ್ತವೆ. ಅದನ್ನು ನಾವು ಮಾಡುವ ಅನ್ಯಾಯ ಅಂದರೆ ಚಂದ್ರಸೂರ್ಯರ ಒಂದು ಲೆಕ್ಕಾಚಾರದಲ್ಲಿ ಆಚಾರ ಧರ್ಮವನ್ನು ಗೂಟ ಸಮೇತ ಇಟ್ಟದ್ದು ಲೆಕ್ಕ ನೋಡಿದರೆ ಅದ್ಭುತವಾಗಿ ಕಾಣುತ್ತೆ. ನಾವು ಮಾಡತಕ್ಕಂಥ ಸೇವೆಗಳು ಬ್ರಹ್ಮೇಶ ಶಂಕರರಿಗೆ ಸಂಪತ್ತು. ಚತುರ್ಮುಖನ ಉಪಾಸನೆ, ಪ್ರಾಣೋಪಾಸನೆ, ರುದ್ರದೇವರ ಉಪಾಸನೆ, ಸ್ವರ್ಗ ಕಾಮನೆಯ ಇಂದ್ರಾದಿಗಳ ಉಪಾಸನೆ, ದೇವತೆಗಳ ಉಪಾಸನೆ, ಆ ಉಪಾಸನೆಗಳಿಗೆ ಸಾಕ್ಷಿಯಾದವರು ರವಿ ಚಂದ್ರರು. ನಮ್ಮದೇ ಕಣ್ಣುಗಳು, ನಮ್ಮದೇ ದೇಹ ಧರ್ಮ ಮಾಡುವಂಥದ್ದು. ಈ ನೆಲೆಯಲ್ಲಿ ಮಾಡಿಕೊಂಡಾಗ ಬಹಳ ಅದ್ಧೂರಿಯಾಗಿ ಧ್ಯಾನಕ್ಕೆ ಹೇಗೆ ಕೂತ್ಕೊಳ್ಳುತ್ತಾರೆ, ಅದನ್ನು ಹೇಗೆ ನಡೆಸಿಕೊಡುತ್ತಾರೆ ಅನ್ನೋದರ ಬಗ್ಗೆ ಇಷ್ಟೆಲ್ಲ ಮಾತು ಹೇಳಿದೆ. ಇದರ ಅಂದರೆ 6 ಋತುಗಳ ಜೊತೆಯಲ್ಲಿನ ನಮ್ಮ ಭೂಮಿಕೆ ಶುದ್ಧವಾದ ನೆಲೆಯಲ್ಲಿ, ಪ್ರಾಮಾಣಿಕವಾದ ಯೋಚನೆಯಲ್ಲಿ ನಡೆಸಬೇಕಾದ ಕರ್ಮಗಳು, ಧರ್ಮಗಳು, ಇದರಿಂದಾಗಿ ನಮ್ಮ ವಿಶೇಷವಾದಂಥ ಔನ್ನತ್ಯ. ಇದು ಎಲ್ಲಿಯವರೆಗೆ ಅಂದರೆ ಯಾನಪಿ ಸಮೇತ ನಯಾತಿ ದುಃಖಂ ಅಂತ. ಯಾವನೊಬ್ಬನೂ ಅಂತ ಹೇಳುವ ಶಬ್ದ ಅದು. ಯಾವನೊಬ್ಬನೂ ಈ ರೀತಿಯಾಗಿ ಗೆದ್ದವರ ಋಷಿಗಳ ಹತ್ತಿರ ಬಂದು ಸೇರಿಕೊಂಡರೆ ಖಂಡಿತವಾಗಿ ಉದ್ಧಾರ ಆಗ್ತಾನೆ ಅಂತ. ಯಾವನೊಬ್ಬನು ಹೇಳಲಿಕ್ಕೋಸ್ಕರ ಅಭಿಶಬ್ದವನಾಗಿದ್ದ, ಎಂಥವನೇ ಆಗಲಿ, ಯಾರೇ ಆಗಲಿ, ಈ ಋಷಿಗಳ ಹತ್ತಿರದಲ್ಲಿ ಅವನು ಸೇರಿಕೊಂಡರೆ ಸಂಗತಿಯನ್ನು ಪಡೆದರೆ. ಯಾಕೆ ನೋಡಿ, ನಾವು ಹೇಳಿದ್ದು ಸುರಾಪಾನ ಮಾಡಿದವ, ಸ್ವರ್ಣಸ್ಥೇಯ ಮಾಡಿದವ, ಅಥವಾ ಇನ್ನೇನೋ ತಪ್ಪು ಮಾಡಿದವ, ಅವನ ಜೊತೆಯಲ್ಲಿ ಸೇರಿದವನು ಅನ್ಯಾಯಗಾರ ಆಗ್ತಾನೆ. ನಿಜವಾಗಿ ಆಗಿ ವ್ಯವಸ್ಥೆ. ಪಾದಂ ಕರ್ತಾರಂ ಅಂತ ಗಚ್ಚತಿ, ಪಾದಂ ಗಚ್ಚತಿ ಕರ್ತಾರಂ ಅಂತ. ಮಾಡಿದ ಕಾಲು ಭಾಗ ಪಾಪ ಖಂಡಿತವನನ್ನು ಮೆತ್ತಿಕೊಳ್ಳುತ್ತದೆ. ಮತ್ತು ಉಳಿದ ಮುಕ್ಕಾಲು ಭಾಗ ಎಲ್ಲಿ ಉಂಟು? ಪಾದಂ ಗಚ್ಚತಿ ಸಾಕ್ಷಿಣಂ ಅಂತ. ಅದನ್ನು ನೋಡ್ತಾ ಕೂತವನಿಗೂ ಅಂಟಿ ಹೊಳತದೆ. ಅದರಿಂದ ವಿದುರ ಎದ್ದೋದತ್ತು, ನನಗೆ ಬೇಡ ಅಂತ, ನಾನು ಸಾಕ್ಷಿ ಆಗುವುದಿಲ್ಲ ಈ ದುಷ್ಕರ್ಮಕ್ಕೆ ಅಂತ. ಹಾಗಾಗಿ ನಾವು ಮಾಡಿದ ಅನ್ಯಾಯಗಳಲ್ಲಿ ಅವರು ಭಾಗಿಗಳಾಗ್ತಾರೆ, ಉಳಿದವರು ಸೇರಿ ಬಿಡ್ತಾರೆ. ಆ ನೆಲೆಯಲ್ಲಿ ಆಗುವಾಗ ಸೇರಿಕೊಂಡವನಿಗೂ ಪಾಪ ಉಂಟು. ನಾನು ಕುಡಿದಿಲ್ಲ, ನೋಡಿದ್ದು ಮಾತ್ರ ಅವನು, ನಿಲ್ಲಿಸಲಿಲ್ಲ, ನನಗಾಗುವುದಿಲ್ಲ, ನಾನು ಎದ್ದೋಗಲಿಲ್ಲ, ಯಾಕೆ ಹೋಗಬೇಕು? ಆಗ ನಿನ್ನನ್ನು ಅಂಟಿಕೊಳ್ತು. ಜತೆಯಲ್ಲಿ ಸೇರಿದವನನ್ನು ಕೊಲೆಗಾರನತ್ತಿರ ಇವತ್ತು ನೀವು ಸುಮ್ಮನೆ ಮನೆಗೆ ಬರಲಿಕ್ಕೆ ಬಿಟ್ಟರೆ, ಊಟ ಆಗಿದ್ದರೆ ನಿಮ್ಮನ್ನು ಹೇಳ್ಕೊಂಡು ಹೋಗೋದಿಲ್ಲ ಅವರು, ನೀನು ಸೇರಿದಿ ಅಂತ ಹೇಳಿಕೊಂಡು. ಇಲ್ಲ ಅಂತೇಳಿಕೆ ಕೇಳಲಿಕ್ಕೆ ಆಗೋದಿಲ್ಲ. ಅವಕಾಶ ಕೊಟ್ಟರೆ, ಸೇರಿಕೊಂಡರೆ, ಅದು ಅವರು ಸ್ವಲ್ಪ ಹೇಳ್ತಾರೆ. 1-2 ಹೊತ್ತಿನ ನದಿ ದಾಟವಾಗಿ ಇರ್ತದೆ. ಕೆಲವೊಮ್ಮೆ ಕಳ್ಳನು ದೋಣಿ ಏರಿದ, ನಾವು ದೋಣಿ ಏರಿದೆವು, ನಮಗವನು ಕಳ್ಳ ಅಂತ ಗೊತ್ತಿಲ್ಲ, ಮಾತಾಡ್ತಾ ಏನು ಹೇಳಿಕೊಂಡ, ಗಂಟು ಮುಟ್ಟೆ ಏನು ಕೇಳಿದ್ರು, ಅದು ಕದ್ದು ಬಂದದ್ದು ಹೇಳಿಕೊಂಡು ಇಟ್ಟುಕೊಳ್ಳುವ. ನೀನು ಸೇರಿಕೊಂಡಿದ್ದೀನಿ, ನೀವು ಒಳಾಗ್ತಾರೆ. ಇಲ್ಲ, ಪತಿತೈ ಸಹ ಸಹಾಚರನ್ನಂತ 1 ವರ್ಷ ಕಳಿಬೇಕು ನಿಜವಾಗಿ. ಅವನೊಟ್ಟಿಗೆ ಒಡನಾಟ ಮಾಡ್ತಾ, ಫ್ರೆಂಡ್ಶಿಪ್ ಮಾಡ್ತಾ ಇರ್ತಾ ಕೂತ್ರೆ, ಅವನು ಕಳ್ಳ ಅಂತ ಗೊತ್ತಿದ್ದರೂ ಸಮಾಜಕ್ಕೆ ತಿಳಿಸದೆ ನಾವೊಂದೊಮ್ಮೆ ಅವನಿಗೆ ಸುಮ್ಮನೆ ಕೂತ್ರೆ ನಮ್ಮ ಮೇಲೆ ಆ ಪಾಪ ಅಂಟ್ತದೆ. ಆದ್ದರಿಂದ ಪಾಪ ಅಂಟಿಸಿಕೊಳ್ಳದಂತೆ ನಾವೆಷ್ಟು ಜಾಗ್ರತೆ ಇರ್ತೇವೆಯೋ ಹಾಗೆ ಆಶ್ರಿತ ಯಾನಪಿ ಸಮೇತನ ಯಾತಿ ದುಃಖ ಮೇಳಿತು. ಇಂಥ ಋಷಿಗಳ ಸಹವಾಸ ಮಾಡಿದರೂ ಸಾಕು, ದುಃಖ ಹೋಗ್ತದೆ. ನೀವು ಅವರನ್ನು ಸೇರಲೇಬೇಕು, ಅಲ್ಲಿ ಇರಲೇಬೇಕು, ಅವರನ್ನು ಮಾತಾಡಿಸಲೇಬೇಕು, ಅವರಿಂದ ಜ್ಞಾನವನ್ನು ಪಡಿಲೇಬೇಕು, ಪ್ರಯೋಗಕ್ಕೆ ನಿಲ್ಲಲೇಬೇಕು ಅಂತ ಒತ್ತಾಯ ಇಲ್ಲ. ಅಂಥವರ ಒಡನಾಟ ಸಿಕ್ಕಿದ್ರು, ಆನುವಂಶಿಕವಾಗಿ ಅವರ ಏನಾದರೂ ಇನ್ಫ್ಲುಯೆನ್ಸ್ ಪ್ರಭಾವ ಬಂದಿದ್ದರೂ ದುಃಖ ನಿವೃತ್ತಿ ಆಗತ್ತೆ. ಈಗ ನಿವೃತ್ತಿ ಅಂಶದಲ್ಲಿ ನಿಮ್ಮ ಸಮೇತ ಎನ್ನುವುದು ಎಷ್ಟು ಅಂತ, ಅವರ ಜೊತೆಯಲ್ಲಿ ನಿಮ್ಮ ಕೂಡುವಿಕೆ ಎಷ್ಟು ಜೋರಾಗಿದೆ. ಅಶನದಲ್ಲಿ ಆಗಿದೆಯಾ, ವಸನದಲ್ಲಿ ಆಗಿದೆಯಾ, ಅಂದರೆ ವಾಸದಲ್ಲಿ ಆಗಿದೆಯಾ, ಪಠನದಲ್ಲಿ ಆಗಿದೆಯಾ, ಅಧ್ಯಯನದಲ್ಲಿ ಆಗಿದೆಯಾ ಅಂತ ಹೇಳುವ ಮೇಲಕ್ಕೆ ನಿಮ್ಮ ದುಃಖ ಹೋಗುವ ವ್ಯವಸ್ಥೆ ಹೇಳ್ತೇವೆ ನಾವು. ಯಾಕೆಂದರೆ ಅಶನದಲ್ಲಿ ಸೇರಿಕೊಂಡರೂ ತಪ್ಪು ಅಂತಾರೆ, ತಪ್ಪಿತವನ ಜೊತೆಯಲ್ಲಿ ಇರೋದು. ಒಳ್ಳೆಯವರ ಜೊತೆಯಲ್ಲಿ ಊಟಕ್ಕೆ ಸೇರುವುದು ದೊಡ್ಡ ಸಂಗತಿ ಅಂತ. ಹಾಗೆ ಒಳ್ಳೆಯವರ ಜೊತೆಯಲ್ಲಿ ಶಯನ,
ವಾಚನ, ಪಠನ, ನಡೆದಾಟ, ಗಮನ ಇವೆಲ್ಲ ಇದ್ದರೂ ಭಾಳ ಚೆನ್ನಾಗಿ ಆಗ್ತದೆ. ಆದ್ದರಿಂದಲೇ 7 ಹೆಜ್ಜೆ ನಡೆದವನು ಗೆಳೆಯ ಅಂತ ಹೇಳುವುದು ಅದಕ್ಕೋಸ್ಕರ ಗಮನದಲ್ಲಿ. ಈ ರೀತಿಯಾಗಿ ಋಷಿಗಳ ಜೊತೆಯಲ್ಲಿ ಇರುವುದು, ಅವರ ಒಟ್ಟಿಗೆ ಸೇರಿ ಇರುವುದು, ಅವರು ಕೊಟ್ಟ ಪ್ರಸಾದ ತಿನ್ನುವುದು. ನಾರದ ಹೇಳಿಕೊಂಡಲ್ಲ ಮೊದಲು ನಾನು ಹೇಗಿದ್ದೆ ಅಂತ. ಉಚ್ಚಿಷ್ಟ ಲೇಪ ನನ್ನ ಮೋಜಿತೋದ್ವಿಜಯಿ ಸಕೃತ್ಯ ಪುಂಜೆ ಅಂತ ಹೇಳ್ತಾ ತಥವಾಸ್ತ ಗೆಲ್ವಿಷಃ. ಅವರ ಜೊತೆಯಲ್ಲಿ ನಾವಿದ್ದೆವು, ಅವ್ರು ಹೇಳಿದಾಗೆ ಕೇಳ್ತಿದ್ದೆವು. ಅವ್ರು ಯಾರು ಇವರು ಯಾರು ಅಂತ ಅವರಿಗೇನು ಗೊತ್ತಿಲ್ಲ. ಋಷಿಗಳು ಹೇಳಿದಾಗೆ ಊಟ ಮಾಡೋದು, ಕೆಲವು ದಿವಸ ಉಪವಾಸ ಮಾಡೋದು, ಅವ್ರು ಕೊಟ್ಟದ್ದು ತಿನ್ನುವುದು. ಇಷ್ಟು ಸಂಸ್ಕಾರ ಬೆಳೆದವನಿಗೆ ಆರ್ಷ ಸಂಸ್ಕಾರ ನೆಕ್ಸ್ಟ್ ಜನ್ಮದಲ್ಲಿ ನಾರದ ಋಷಿ ಆಗಿ ಹೋದ ನೋಡಿ, ಬ್ರಹ್ಮದೇವರಿಂದ ಹುಟ್ಟಿ ಬಂದಾಗ. ಹಾಗಾಗಿ ಸಹವಾಸದಿಂದ ಮನುಷ್ಯ ದುಃಖ ನಿವೃತ್ತಿಯನ್ನು ಪಡಿತಾನೆ ಎನ್ನುವುದಕ್ಕೆ ನಾರದರು ಸಾಕ್ಷಿ ಇಲ್ಲಿ. ನಾರದರು ಧ್ರುವನಿಗೆ ಕೊಟ್ಟು ಧ್ರುವನು ಸಾಕ್ಷಿ ಇಲ್ಲಿ. ಯಾನಪಿ ಎಷ್ಟು ಸಣ್ಣವನಾಗಲಿ ಅಂತ ಅಭಿಶಬ್ದವು ಬಹಳ ಸಣ್ಣ ಮಟ್ಟಿನ ಅಸ್ವಾರಸ್ಯ ಅಂತಾನೆ. ಎಂಥವರಾದರೂ ಪರವಾಗಿಲ್ಲ ರೀ, ರಾಜ ಹೋಗಿ ಋಷಿಗಳ ಹತ್ತಿರ ಕೂತರು ರಾಜ ಋಷಿ ಆಗ್ತಾನೆ. ಮಕ್ಕಳು ಹೋಗಿ ಋಷಿಗಳಲ್ಲಿ ಪಾಠ ಕೇಳಿಕೊಂಡರೂ ಮಕ್ಕಳನ್ನು ದೊಡ್ಡ ಋಷಿಗಳನ್ನು ಮಾಡಿಬಿಡ್ತಾರೆ. ಇನ್ನೆಂತ ಹೇಳುವ. ಹಾಗಾಗಿ ಯಾವ ವ್ಯಕ್ತಿಗೂ ಎಲ್ಲ ಕಳ್ಕೊಂಡವನಿಗೂ ಏನಿಲ್ಲದವನಿಗೂ ಖಂಡಿತವಾಗಿಯೂ ಋಷಿಗಳ ಸಾಂಗತ್ಯ ಎನ್ನುವುದು ಬಹಳ ಅದ್ಧೂರಿಯಾಗಿ. ದೇವಿ ಮಹಾತ್ಮೆ ಆರಂಭ ಆಗುವುದೇ ಹಾಗೆ. ಸುರತ ವೈಶ್ಯರ ಬಂದಲ್ಲಿ ಸೇರಿಕೊಳ್ಳುವುದು ಋಷಿಯ ಸುಮೇಧನ ಋಷಿ ಹತ್ತಿರದಲ್ಲಿ ಎಷ್ಟು ಅದ್ಧೂರಿಯಾಗಿ ವಿಷ್ಣುಮಾಯ ಚಿಂತನೆ ಮಾಡಿಕೊಳ್ಳುತ್ತಾರೆ. ಋಷಿಗಳ ಸಹವಾಸ ಮಾಡಿದರೆ ಇಡೀ ಪುರಾಣ ಪ್ರಪಂಚ ಭಗವಂತನ ಎಚ್ಚರ ಅವರಿಗೆ ಖಂಡಿತವಾಗಿಯೂ ಆಗಿಯೇ ಆಗ್ತದೆ. ಇನ್ಫ್ಲುಯೆನ್ಸ್ ಅಂತಾರೆ. ನಿಧಾನಕ್ಕೆ ಅವರ ಒಡನಾಟ, ಅವರ ಕರ್ಮಗಳು, ಅವರ ಆಚರಣೆಗಳು ಇವೆಲ್ಲ ಅರ್ಥ ಆಗ್ತಾ ಇಷ್ಟ ಆಗ್ತಾ ಹತ್ತಿರ ಹೋಗ್ತಾನೆ. ಹಾಗೆ ದುಃಖಗಳು, ಆವತ್ತಿನ ದುಃಖ, ಹಿಂದಿನ ದುಃಖಗಳು, ಮುಂದೆ ಬರತಕ್ಕ ದುಃಖಗಳು, ಅಜ್ಞಾನದ ದುಃಖ, ಕೊನೆಗೆ ರೋಗದ ದುಃಖಗಳು, ಅದರ ಆಚಿನ ಸಂಸಾರದ ದುಃಖಗಳು ನಿವೃತ್ತಿ ಆಗ್ತದೆ. ದುಃಖದಲ್ಲಿ ಅನೇಕ ಬಗೆ ಉಂಟು. ಜ್ಞಾನವನ್ನು ಪಡೆದರೆ ಅಜ್ಞಾನ ನಿವೃತ್ತಿ ಆಗ್ತದೆ, ಕರ್ಮಗಳು ಸವೆದರೆ ಬಂಧ ನಿವೃತ್ತಿ ಆಗ್ತದೆ, ಕೇವಲ ಅವರ ಒಡನಾಟವನ್ನು ಮಾಡಿದರೆ ಆನಂದವಾಗತ್ತೆ. ಅಲ್ಲಿರತಕ್ಕಂಥ ಕರ್ಮಗಳು, ದುಃಖಗಳು, ಸಮಸ್ಯೆಗಳು ನಿವೃತ್ತಿಗೊಳ್ಳುತ್ತವೆ. ಅವರವನ್ನೊಮ್ಮೆ ನಾವು ಸೇವೆಗೆ ಒಗ್ಗಿಕೊಂಡು ಅವರೇನಾದರೂ ಹೊರ ಕೊಟ್ಟರೆ, ನಮ್ಮ ಯಾವುದೋ ಒಂದು ಪ್ರಾರಬ್ಧದ ಶಾಪವನ್ನು ಕಳೆದರೆ ಇವತ್ತಿನ ಸಮಸ್ಯೆ ನಿವೃತ್ತಿ ಆಗುತ್ತೆ. ಅಂದು ಒಟ್ಟಾರೆ ಅವರ ಸಹವಾಸವನ್ನು ಮಾಡಿ, ಗಟ್ಟಿ ಸಹವಾಸ ಮಾಡಿ, ನಿರಂತರ ಮಾಡಿ, ಖಂಡಿತವಾಗಿ ನೀವು ಋಷಿಗಳಾಗ್ತೀರಾ, ಧ್ಯಾನಕ್ಕೆ ಅಣಿಯಾಗ್ತೀರಾ. ಇದೆಲ್ಲ ಕಾರಣ ಮಹಾಲಕ್ಷ್ಮಿ ಅಂತ ಬಹಳ ಚಂದವಾಗಿ ಚಿಂತನೆ ಮಾಡಿದರು. ಇದರ ಆಚೆಗೆ ಮತ್ತೆ ಮಹಾಲಕ್ಷ್ಮಿಯ ಬಗ್ಗೆ ಆಚಾರ್ಯ ಮಧ್ವರು ಬಹಳ ಅದ್ಧೂರಿಯಾದ 4 ಮಾತುಗಳಿಂದ ಮಹಾಲಕ್ಷ್ಮಿಯ ಮಹಿಮೆಯನ್ನು ಹೇಳ್ತಾರೆ. ಸ್ತ್ರೀ ಸ್ತುತಿಯ 4 ಸೊಲ್ಲುಗಳು ಇವತ್ತಿಗೆ ಮುಗಿದಿವೆ. ಇನ್ನು 4 ಸೊಲ್ಲುಗಳು ಬಾಕಿ ಇವೆ. 4ರಲ್ಲಿ ಬ್ರಹ್ಮನ ಬಗ್ಗೆ ಹೇಳುತ್ತಾರೆ. ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರಳಾದವಳು ಚತುರ್ಮುಖ ಅಂತ. ಆ ಬಳಿಕ ಶಿವನ ಬಗ್ಗೆ ಹೇಳ್ತಾರೆ. ಮತ್ತೆ ಮಧ್ವಾಚಾರ್ಯ ಹೇಳುವಾಗ ಶೇಷನನ್ನು ಮಾತಾಡಿಸ್ತಾರೆ. ಕೊನೆಗೆ ಗರುಡನ ಬಗ್ಗೆ ಹೇಳ್ತಾರೆ. ಈ 4 ಜನರ ಔನ್ನತ್ಯವನ್ನು, ಅವರ ವಿಶೇಷತೆಯನ್ನು ಹೇಳುತ್ತಾ ಕೊನೆಗೆ ಆಚಾರ್ಯ ಮಧ್ವರು 9ನೇ ಮಾತಿನಲ್ಲಿ ಈ ಶ್ರೀಸ್ತುತಿಯ ಫಲವನ್ನು ಉಲ್ಲೇಖ ಮಾಡ್ತಾರೆ. ನಾನು ಫಲವನ್ನು ಫಲದ ಹೊತ್ತಿನಲ್ಲೇ ಹೇಳುತ್ತೆ. ಈ 4 ಜನರನ್ನು ಅವರು ಹೇಳುತ್ತಾರೆ, ಕರೀತಾರೆ. ಚತುರ್ಮುಖನನ್ನು, ಶಿವನನ್ನು, ಶೇಷನನ್ನು, ಗರುಡನ. ಇದರಲ್ಲಿ ಯಾರನ್ನು ಯಾಕೆ ಕರೆದ್ರು, ಹೇಗೆ ಕರೆದ್ರು, ಏನು ವಿಶೇಷ ಎನ್ನುವುದು ಅವರವರ ವೈಭವವನ್ನು ಹೇಳುವಾಗ ನಾವು ಅರ್ಥ ಮಾಡಿಕೊಳ್ಳುವ. ಮೊದಲು ಚತುರ್ಮುಖನನ್ನು ಕಳೆಯುವುದರಲ್ಲಿ ಅರ್ಥ ಉಂಟು. ಯಾಕೆ ಅವನು ಜೀವೋತ್ತಮ ಇದ್ದಾನೆ. ಲಕ್ಷ್ಮಿಯಿಂದ ಅನುಗ್ರಹಕ್ಕೆ ಪಾತ್ರನಾಗಲಿಕ್ಕೆ ಲಕ್ಷ್ಮಿಯ ದೊಡ್ಡ ಮಗನೇ ಇದ್ದಾನೆ, ಮೊದಲ ಮಗ ಇದ್ದಾನೆ. ತೇನೇ ಬ್ರಹ್ಮ ಹೃದಯ ಆದಿಕವೇ ಅಂತ ಆದಿಕವಿ ಇದ್ದಾನೆ. ಆದ್ದರಿಂದ ಚತುರ್ಮುಖನನ್ನು ಹೇಳುವುದು ಸರಿಯೇ. ಮತ್ತು ಶಿವನನ್ನು ಹೇಳುತ್ತಾ ಇದ್ದಾರೆ, ಶೇಷನನ್ನು ಹೇಳುತ್ತಾರೆ. ಶಿವನನ್ನು ಹೇಳಿ ಶೇಷನನ್ನು ಹೇಳುವುದು ಎಷ್ಟು ಸಮ ಆಗುತ್ತೆ? ಯಾಕೆಂದರೆ ಶಿವ ಎನ್ನುವುದು ಈಗಿನವ, ಶೇಷ ಎನ್ನುವುದು ನಿನ್ನಿನವ ಆಗ್ತಾನೆ. ಶೇಷ ಶಿವನ ನಂತರದ ಸ್ಟೇಜ್. ಆದರೆ ಮೊದಲು ಶೇಷ ಹೇಳಬೇಕಿತ್ತು, ಮತ್ತೆ ಶಿವ ಬರಬೇಕಿತ್ತು ಚಿಂತನೆಯಲ್ಲಿ. ಆದರೆ ಇಲ್ಲಿ ಮೊದಲು ಶಿವನನ್ನು ಹೇಳುತ್ತಾರೆ, ಮತ್ತೆ ಶೇಷನನ್ನು ಹೇಳ್ತಾರೆ. ಕೊನೆಗೆ ಗರುಡನನ್ನು ಹೇಳುತ್ತಾರೆ. ಶಿವ, ಶೇಷ, ಗರುಡ ಸಮ ಇದ್ದಾರೆ ಸರಿ. ಸಮ ಆದರೂ ಶೇಷ ಮೊದಲಿದ್ದರೆ ಚಂದ. ಯಾಕೆ? ಶಿವ ಅದಕ್ಕಿಂತ ಪೂರ್ವ ಶಿವವ. ಗರುಡ ಶೇಷನಿಗೆ ಸಮ, ಶಿವನಿಗೆ ಸಮ ಅನ್ನುವುದಕ್ಕೆಂದು. ಆದ್ದರಿಂದ ಗರುಡನನ್ನು ಒಂದು ಮೊದಲು ಹಾಕಬೇಕಿತ್ತು. ಒಂದೋ ಶೇಷ ಗರುಡ ಶಿವ, ಒಂದೋ ಗರುಡ ಶೇಷ ಶಿವ, ಏನಾದರೂ ಆಗುವ ಬದಲಿಗೆ ಇದು ಶಿವ ಶೇಷ ಗರುಡ ಯಾಕಾಯಿತು ಅನ್ನೋದೊಂದು ಸಮಸ್ಯೆ. 4 ಅಂಶಗಳು ಬಂದಾಗ ಒಂದು ಅಂದರೆ ಇನ್ನೊಂದು ಇದರಲ್ಲಿ ಇದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಏನಂದರೆ, ಬ್ರಹ್ಮ ಬಂದ ಸರಿ, ವಾಯು ಯಾಕೆ ಬರಲಿಲ್ಲ? ಶಿವಶೇಷ ಗರುಡರನ್ನು 3 ಸಮರನ್ನು ಇಟ್ಟುಕೊಂಡಿದ್ದಾರೆ. ಸಮರಲ್ಲಿ ಬಂದಾಗ ಶಿವನನ್ನು ಶೇಷನನ್ನು ಒಬ್ಬನಾದರೂ ಇಬ್ಬರನ್ನು ಹೇಳಿಕೊಂಡು ಶೇಷನಿಗೆ ಸಮನಾದ ಗರುಡನನ್ನು ತಂದರು. ಈಗ ಬ್ರಹ್ಮ ವಾಯು ಒಬ್ಬರೇ ಆದರೂ ಶಿವಶೇಷ ಒಬ್ಬನೇ ಆದದ್ರಿಂದ ವಾಯುವನ್ನು ಹೇಳೋದು ಚಂದ.
ಬ್ರಹ್ಮವಾಯು ಸಮ ಆದರೂ ವಾಯುವನ್ನು ಹೇಳದೇ ಇರುವುದು ಸರಿಯಾಗಲಿಕ್ಕಿಲ್ಲ. ಆದ್ದರಿಂದ ಬ್ರಹ್ಮ, ವಾಯು, ಶಿವ, ಶೇಷ, ಗರುಡ 5 ಹೇಳಿದರೆ ಚೆನ್ನಾಗಿತ್ತು. ಈಗ ಒಂದು ಬಿಟ್ಟು ಹೋದಾಗ ಉಂಟು. ಇನ್ಯಾರಾದರೂ ಸೇರಿಸಿ ಯಾರು ಕೊನೆಗೆ, ಅದಕ್ಕೆ ನಾನು ಬಿಟ್ಟು ಹೋಗಿದೆ ಅಂತ ಮೊದಲೇ ಹೇಳಿದ್ದು. ಇನ್ನು ಪ್ರಾಣನ ವೈಭವವನ್ನು ಯಾರಾದರೂ ಹಾಕಿಬಿಟ್ರು ಕೊನೆಗೆ ಶ್ರೀರಿಯತ್ ಕಟಾಕ್ಷ ಬಲವ ಒಂದು ಗೆರೆ ಅಂತ ಮಧ್ವಾಚಾರ್ಯ ಕೊಟ್ಟಿದ್ದಾರೆ, ಕಷ್ಟ ಇಲ್ಲ. ಶ್ರೀರಿಯತ್ ಕಟಾಕ್ಷ ಬಲವತಿ ಅಜಿತನ್ನ ಮಾಮಿ ಅಂತ. ಆದರೆ ಮಧ್ವಾಚಾರ್ಯರು ಮಾಡಿದ್ದಲ್ಲ ಇದು ಕೃತಿ. ಹೌದು, ಮತ್ತು ಅದಕ್ಕೆ ಅವರು ಹೇಳಲಿಲ್ಲ ತನ್ನ ಬಗ್ಗೆ. ಹೌದಲ್ಲ, ಸಮ ಆಯ್ತಲ್ಲ. ನಾನು ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರಳು ಅಂತ ನನ್ನ ಹೆಗ್ಗಳಿಕೆಯಲ್ಲಿ, ಅದು ಹೆಗ್ಗಳಿಕೆ ಹೇಳಬೇಕು. ಏನು ಮಾಡ್ತಾರೆ ಅಂತ ಹೇಳಿಕೊಂಡು ಹೇಳಲಿಕ್ಕೆ. ಹೆಗ್ಗಳಿಕೆ ನೀವನ ಬಗ್ಗೆ ಹೇಳಿಕೊಳ್ಳುವುದೇನು? ಪರಿಚಯ ಶ್ಲೋಕ ಅಲ್ಲ. ಪರಿಚಯ ಶ್ಲೋಕ ಆದರೆ ಅದು ಉಳಿದ ಕಡೆ ಹೇಳಿದ ಹಾಗೆ. ಬೆಳೀತಾ ತದಭೂಷ್ಯದು ಪರಿಚಯ ಶ್ಲೋಕಗಳು. ಪೃಕ್ಷೋಪು ಪಿತುಮಾ ನಿತ್ಯಾಶೆ ಹೇಳಿದ ಹಾಗೆ 2ನೇ ಅವತಾರ 3ನೇ ಅವತಾರ ಅಂತ ಹೇಳಿಕೊಂಡು ನಾನು ಬಂದಿದ್ದೇನೆ ಹೇಳಿಕೊಂಡು ಭಗವಂತನಿಗೆ ಗ್ರಂಥ ಸಮರ್ಪಿತ ಕೇಶವೇ ಅಂತ ಹೇಳಲಿಕ್ಕೆ ಬೇಕಾಯಿತು. ಯಶ್ಚತ್ರೀಣಿ ತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶದ ಮಿತ್ತಮೇವ ನಿಹಿತಂ ಅಂತ. ಇದು ಆಗಲ್ಲ. ಇದು ನಾನು ಯಾರು ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ. ನನ್ನ ಮೇಲೆ ಮಹಾಲಕ್ಷ್ಮಿಯ ವಿಶೇಷತೆ ಏನಿದ್ದು ನಾನು ಏನು ಮಾಡುತ್ತೇನೆ ಅಂತ ಹೇಳಬೇಕು. ಈಗ ಋಷಿಗಳು ಹೇಗೆ ಧ್ಯಾನ ಮಾಡಿ ಅವರನ್ನು ಉಪಾಸನೆ ಮಾಡಿದವರೆಗೂ ಧ್ಯಾನದ ಹುಚ್ಚು ಹಿಡಿಸುವಂತೆ ಮಾಡ್ತಾರೆ, ದೇವರ ದರ್ಶನ ಮಾಡಿಸ್ತಾರೆ ಹೇಳಿದ ಹಾಗೆ ಪ್ರಾಣವೈಭವವನ್ನು ಹೇಳಬೇಕಾಗಿತ್ತು. ಮಧ್ವಾಚಾರ್ಯರು ತನ್ನ ಬಗ್ಗೆ ಇಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ. ಆದ್ದರಿಂದ ಹೇಳದೆ ಉಳಿದದ್ದು ಅಂತ ಅನಿಸ್ಬೋದು. ಅದೊಂದು ಉತ್ತರ ಕೊಟ್ಟು ಓಡ್ಬೋದು ಬೇಕಾದರೆ. ಇನ್ನೂ ಹೊಸ ಉತ್ತರಗಳೆಲ್ಲ ಇದ್ದರೆ ಹುಡುಕೋ ಮತ್ತೆ ತೊಂದರೆ. ಈಗ ಈ 4 ಹೇಳಿದ್ದರಲ್ಲಿ ಒಂದು ಅನುಕ್ರಮಕ್ಕೊಂದು ಅರ್ಥ ಹೇಳುತ್ತೇನೆ. ಇಲ್ಲೇನು ಒಂದು ಧ್ಯಾನವಂತಲ್ಲ, ಧ್ಯಾನಕ್ಕೆ ಅನುಗುಣವಾಗಿ ನೋಡುವ ಇದನ್ನು. ಧ್ಯಾನಕ್ಕೆ ಯಾರು ಬೇಕು? ಧ್ಯಾನಕ್ಕೆ ಯಾರು ಬೇಕು? ವಿಷ್ಣುಂ ಧ್ಯಾಯ ಅಂತ ಹೇಳಿದ್ದಲ್ಲ. ಹೌದು, ಯಾರು ಬೇಕು ಅಂತ ಕೇಳಿದ್ದಾನು. ಏನು ಬೇಕು ಅಲ್ಲ, ಋಷಯ ಅಂತ, ಋಷಿಗಳು ಬೇಕು, ಅಧಿಕಾರಿಗಳು ಬೇಕು, ಜೀವ ಬೇಕು ಮುಖ್ಯವಾಗಿ. ಅದರಿಂದ ಜೀವಾಭಿಮಾನಿ ಯಾರು, ಜೀವೋತ್ತಮ ಯಾರು? ಚತುರ್ಮುಖ, ಅವನನ್ನು ಮೊದಲು ತಂದದ್ದು. ಮತ್ತೇನು ಬೇಕು? ಮತ್ತು ಧ್ಯಾನಕ್ಕೆ ಮನಸ್ಸು ಬೇಕು, ಅದಕ್ಕೆ ಶಿವ ಬಂದದ್ದು. ಮನಸ್ಸಿಲ್ಲ ಇದ್ದರೆ ಜೀವ ಇದ್ರೇನು? ಜೀವ ನಾವೆಲ್ಲ ಜೀವ ಇಲ್ವ? ಎಲ್ಲರಿಗೂ ಜೀವ ಉಂಟು, ಆದರೆ ಧ್ಯಾನ ಇಲ್ಲ. ಯಾಕೆಂದರೆ ಜಪ ಮಾಡಲಿಕ್ಕೆ ಮನಸ್ಸಿಲ್ಲ ರೀ. ಮತ್ತೆ ಸುಮ್ಮನೆ ಕೂತ್ಕೊಳ್ಳುವ ಅಂತ ಕಾಣ್ತದೆ, ಇದು ಒಳ್ಳೆ ಕಥೆ, ಅದು ಕಾಣುವುದು. ಸುಮ್ಮನೆ ಕೂತಾಗ ಒಂದು ನಾರಾಯಣ ಹೇಳುವ ಯಾಕೆ ಕಾಣುವುದಿಲ್ಲ? ಅದೇ ಸೋಮಾರಿತನ. ಮನಸ್ಸಿಗೂ ನಮಗೂ ಯಾಕೆ ಸಂಬಂಧ ಇಲ್ಲ ಅಂದರೆ ಹಾಗೆ. ಅದರಿಂದ 2ನೇದು ಬೇಕಾದ್ದು ಗಟ್ಟಿ ಮನಸ್ಸು. ಒದ್ದಾಟಪಟ್ಟು ಸಿಕ್ಕಿಸುವ ಜೀವನಿಗೆ ಅದನ್ನು ಜೀವ ಗೆಲ್ಲುವ ಮನಸ್ಸು ಬೇಕು. ಜೀವ ಹೇಳುವುದಂತ ಕೇಳುವ ಮನಸ್ಸು ಬೇಕು. ಆನಂತರ ಮನಸ್ಸು ಕುಣಿತದಲ್ಲ ರೀ. ಅದಕ್ಕೆ ಇಲ್ಲಿ ಶಿವ ನೃತ್ಯದ ಹೇಳು. ಹೌದು, ಕುಣಿತದೆ, ಕುಣಿಲಿ, ಕುಣಿಲಿಕ್ಕೆ ಬಿಡಿ. ಮತ್ತೆ ಸೋತು ಕೂತ್ಕೊಳ್ತದೆ. ಹೌದಲ್ಲ? ಎಷ್ಟು ಹೊತ್ತು ಒಂದು ಕುಣಿತಾರೆ. ಕುಣಿದು ಕೊನೆಗೆ ತನ್ನಷ್ಟಕ್ಕೆ ಕಾಲು ಮಡಿಚಿ ಬೀಳ್ತದೆ. ಕೂತ್ಕೊಳ್ಳಿ ಅಂದರು. 3ನೇದ್ದು ಯೋಗ ಮುನಿ ಯಾರು? ಕುಂಡಲಿನಿ ಶೇಷ. ಆಯ್ತಲ್ಲ, ಎಲ್ಲ ಕುಣಿದು ಬಂದಾಯ್ತಲ್ಲ, ಪ್ರಪಂಚ ಮುಗಿಯಿತಲ್ಲ. ಇಷ್ಟೇ ಪ್ರಪಂಚದಲ್ಲಿ ಕುಣಿಲಿಕ್ಕಿರೋದು. ಇನ್ನು ಕೂತ್ಕೋ. ಕುಂಡಲಿನಿ ಯೋಗಕ್ಕೋಸ್ಕರ ಶೇಷನ ಅಂತಂದರು. ಆಸನವ, ಕೂತ್ಕೊಳ್ಳದೆ ಕೆಲಸ ಆಗೋದು. ಆಸೀನ ಸಂಭವ, ಅದು ಹೇಗೆ ಬೇಕಾದರೂ ಒಟ್ಟು ಕೂತ್ಕೋ. ಬೆನ್ನು ಹುರಿ ನೇರಕ್ಕೆ ಸಿಗಬೇಕು, ಮೂಲಾಧಾರ ನೆಲ ಕಚ್ಚಬೇಕು. ಕೂತ್ಕೊಳ್ಳೋದೊಂದು ಆಗಿ, ಮತ್ತೆ ಎಲ್ಲಿ ಬೇಕಾದರೆ ಆಗಲಿ. ನೀವು ಕಾಲು ಮೇಲೆ ಮಾಡಬೇಕಾದ್ರೆ ಕೂತ್ಕೊಳ್ಳಿ ಅಂತ ಕೂತ್ಕೊಳ್ತೀರಲ್ಲ. ಸೊಂಟ ಕೆಳಗಿರ್ತದಲ್ಲ, ಮುಗೀತು ನಮಗೆ. ನೆಲ ಕಚ್ಚಬೇಕು ಸೊಂಟ, ಮೂಲಾಧಾರ ನೆಲಕ್ಕೆ ಪ್ರತಿಷ್ಠೆ, ಅದು ಸ್ವಾಧಿಷ್ಠಾನ. ಮತ್ತೆ ಎಲ್ಲ ಕೆಲಸ. ಹೀಗೆ ಆಸನಕ್ಕೆ ಶೇಷ ಬಂದ, ಕುಂಡಲಿನಿ ಶಕ್ತಿ ಯೋಗಕ್ಕೆ. ಕೊನೆಗೆ ಯೋಗದಲ್ಲಿ ಏನಾಯಿತು? ದೇವರೆಡೆಗೆ ಸಾಗುವುದು. ಅದಕ್ಕೆ ಗರುಡ ಬಂದ, ಹೊತ್ಕೊಂಡು ಹೋಗ್ಬೇಕು ನಮ್ಮನ್ನು. ನಾವೆಲ್ಲಿ ಹೋಗ್ತೇವೆ? ಇದು ಗಮ್ಮ ತೊಂದರೆ. ಹಾಗೆ ನಮಗೆ ಹಾರಲಿಕ್ಕೆ ಬರುವುದಿಲ್ಲ. ಹಾವಿನಲ್ಲಿ ಕೂತು ಬಿಟ್ಟೆವು. ಕುಂಡಲಿನಿಯಲ್ಲಿ ಮತ್ತೆ ಹಾರಾಟ ಆಗಬೇಕು, ಓಡಾಟ ನಡೆಯಬೇಕು. ಗರುಡ ಬರಬೇಕು, ಮಾಂತು ಬರಬೇಕು, ಮಂತ್ರ ಇರಬೇಕು. ಹಾಗಾಗಿ ಗರುಡ ಸಿಕ್ಕಿದ. ಕೊನೆಗೆ ಗರುಡ. ಹೀಗೆ ಯೋಗದ ಮೆಟ್ಟಲುಗಳ ನೆಲೆಯಲ್ಲಿ 4 ಜನರನ್ನು ಮಾತಾಡಿಸಿದ್ರು. ಇನ್ಯಾರು ಬೇಡ. ಮತ್ತು ವಾಯು ಯಾಕೆ ಬೇಕು? ಪ್ರಾಣಾಯಾಮ, ಅದು ಹೇಳಿ ಆಯ್ತಲ್ಲ. ಧ್ಯಾನವೂ ಪ್ರಾಣಾಯಾಮವೂ ಒಂದೇ. ಪ್ರಾಣಾಯಾಮ ಮಾಡದೆಯೂ ಧ್ಯಾನ ಆಗುತ್ತೆ. ಅಂದರೆ ಪ್ರಾಣದ ನಿಗ್ರಹ ಇಲ್ಲದೆ ಗಾಳಿಯನ್ನು ಎಳ್ಕೊಂಡು ಬಿಡ್ಕೊಂಡು ಊಟ ಮಾಡಿಕೊಂಡು ಧ್ಯಾನ ಆಗತ್ತೆ. ಊಟ ಮಾಡ್ತಾ ಇರುವಾಗಲ್ಲ, ಬದುಕಲಿಕ್ಕೆ ಊಟ ಕೃಷ್ಣ ಹೇಳಿದ್ದಲ್ಲ, ನಾತ್ಯಷ್ಣದಸ್ತು ಯೋಗೋತಿ ನತೈಕಾಂತ ಮನಷ್ಣದ ಅಂತ. ಉಪವಾಸದಿಂದ ಧ್ಯಾನ ಸಿದ್ಧಿಸುವುದಿಲ್ಲ. ಎಚ್ಚರ ಆದಾಗ ತಿನ್ನಬೇಕು, ತಿಂದು ಗಟ್ಟಿ ಆಗಬೇಕು, ಧ್ಯಾನಕ್ಕೆ ಕೂತ್ಕೊಳ್ಬೇಕಲ್ಲ. ಅದರಿಂದ ಉಪವಾಸ. ಅವನೇನು ಕೃಷ್ಣ ಹೇಳಿದ್ದಾನೆ, ಪ್ರಾಣಾಯಾಮಕ್ಕೆ ದೇವರು ಸಿಗೋದು ಹೇಳಲಿಲ್ಲ. ಪ್ರಾಣ ನಿರ್ಬಂಧ ಮಾಡಬೇಕಾಗಿಲ್ಲ, ಊಟ ನಿರ್ಬಂಧ ಮಾಡಬೇಕಾಗಿಲ್ಲ. ಹಾಗಾಗಿ ಧ್ಯಾನಕ್ಕೆ ಇದು ಯಾವುದೂ ಅಲ್ಲ. ಅದರಿಂದ ಪ್ರಾಣ ಆಯಾಮಗಳು ಇಲ್ಲದೆ ಮತ್ತು ಪ್ರಾಣಾಯಾಮ ಹೇಳಿ ಆಯಿತು. ಧ್ಯಾನದ ಬಗ್ಗೆ ಮಾತಾಡುವಾಗ ಸಗರ್ಭ ಪ್ರಾಣಾಯಾಮವೂ ಧ್ಯಾನವೇ ಆಗುವುದರಿಂದ ಅದು ಹೇಳಬೇಕಾಗಿಲ್ಲ. ಯೋಗಕ್ಕೆ ಧ್ಯಾನಕ್ಕೆ ಪ್ರಾಣ ಬೇಡ ಅಂತಲ್ಲ, ಪ್ರಾಣ ಬೇಕೇ. ಆದರೆ ಇಲ್ಲಿ ಹೇಳಿಕೊಳ್ಳುವಾಗ 4ರಲ್ಲಿ ನಡೆಯುತ್ತೆ ಅಂತೇಳಿ
ವಾಸುದೇವ ಸಂಘರ್ಷ ಪ್ರದ್ಯುಮ್ನರ ಬಗ್ಗೆ ನಾವು ನೋಡಿಯಾಗಿದೆ ಈ 4 ರೂಪಗಳು ಅಂತೇಳಿ. ಹಾಗೆ 4 ರೂಪದ ಅನುಸಂಧಾನಕ್ಕೆ ಇದು ಒಂದು ಅರ್ಥ ಮುಖ್ಯವಾಗಿ. ಇದೊಂದು ಕ್ರಮ, ಬಂದ ರೀತಿ ಹೇಳಿಕೊಡೋದಾದ ಧ್ಯಾನಕ್ಕೆ ಅನುಗುಣವಾಗಿ ಅಂತ. ಇನ್ನೊಂದು ಪ್ರಕರಣಕ್ಕೆ ಅನುಗುಣವಾಗಿ ಮಾತಾಡ್ತೀರಿ. ಇದು 4ನೇ ಶ್ಲೋಕಕ್ಕೆ ಅನುಗುಣವಾಗಿ ಅರ್ಥ ಹೇಳಿದೆ. 1ನೇ ಶ್ಲೋಕದಿಂದ ಇಟ್ಕೊಂಡು ಅರ್ಥ ಹೇಳೋದಾದರೆ, ಮೊದಲಿಂದ ಶುರುವಾಗಿ ಅರ್ಥ ಹೇಳೋದಾದರೆ, ಪ್ರಕರಣಕ್ಕೆ ಸರಿಯಾಗಿ ಹೇಳೋದಾದರೆ, ಪ್ರಕೃತಿಗೆ ಸರಿಯಾಗಿ ಹೇಳೋದಾದರೆ, ಮೊದಲು ಹೇಳಿದ್ದು ಚತುರ್ಮುಖನನ್ನು, ಸೃಷ್ಟಿಕಾರಕನ. ಸೃಷ್ಟಿಕಾರಕನ ನಂತರದಲ್ಲಿ ಹೇಳಿದ್ದು ಶಿವನನ್ನು, ಲಯಕಾರಕನ. ಮತ್ತೆ ಮಾರ್ಯಾರೆ ವಿಶ್ವಸ್ಥಿತಿ ಪ್ರಳಯ ಸರ್ಗ ಸ್ಥಿತಿ ಉಂಟಲ್ಲ, ಸ್ಥಿತಿಕಾರಕ ನಾರಾಯಣನ ಬಗ್ಗೆ ಹೇಳೋದೆಂಥದ್ದು. ಲಕ್ಷ್ಮೀ ನಾರಾಯಣನನ್ನು ಎಂತ ಮಾಡ್ತಾಳೆ? ಎಂತ ಮಾಡೋದಿಲ್ಲ, ಉಪಾಸನೆ ಮಾಡ್ತಾಳೆ ಅಷ್ಟೆ. ನಾರಾಯಣನಿಂದ ಲಕ್ಷ್ಮಿ ಅನುಗ್ರಹ ಆಗಿದೆ ಹೊರತು ಲಕ್ಷ್ಮಿಯಿಂದ ನಾರಾಯಣನ ಅನುಗ್ರಹ ಅಲ್ಲ. ಇಲ್ಲಿ ಹೇಳಲಿಕ್ಕೆ ಹೊರಟದ್ದೇನು ನಾವು ಪ್ರಕರಣದಲ್ಲಿ? ಲಕ್ಷ್ಮಿಯಿಂದ ಅನುಗ್ರಹೀತರಾದವರು ಅಂತ ಪಟ್ಟಿ ಮಾಡ್ತಾ ಬಂದೆವು. ಮೊದಲು ಯಾರು? ಚತುರ್ಮುಖ. ಏನು ಮಾಡ್ತಾನೆ? ಸೃಷ್ಟಿ ಮಾಡ್ತಾನೆ, ಅಲ್ಲಿಂದ ಶುರು ಮಾಡಿತು. ಮತ್ತೆ ಯಾರು ಅನುಗ್ರಹೀತರು? ಸೃಷ್ಟಿಯಾದದ್ದನ್ನೆಲ್ಲ ಲಯ ಮಾಡುವವರು ಯಾರಿದ್ದಾರೆ? ಎರಡನೇದು ಶಕ್ತಿ, ದೊಡ್ಡ ಶಕ್ತಿ ನಾರಾಯಣ ನಂತರದಲ್ಲಿ ಚತುರ್ಮುಖ ಆದರೆ ಮಗದೊಂದು ಸೃಷ್ಟಿ ಸ್ಥಿತಿ ಸಂಹಾರ. ಆದ್ದರಿಂದ 3ನೇ ಶಕ್ತಿ ಸಂಹಾರ ಶಕ್ತಿ ಶಿವ, ಅವನನ್ನು ಮಾತಾಡಿಸಿತು. ಹಾಗಾಗಿ ಸೃಷ್ಟಿ ಲಯಗಳು ಇದು ಧ್ಯಾನಕ್ಕೂ ಸಂಬಂಧ. ಸೃಷ್ಟಿನ್ಯಾಸ ಲಯನ್ಯಾಸ ಇಷ್ಟರವರೆಗೆ ಸೃಷ್ಟಿನ್ಯಾಸ ಆಗ್ತಾ ಇತ್ತು. ಧ್ಯಾನಕ್ಕೆ ಬಂದಾಗ ಲಯನ್ಯಾಸ ಶುರುವಾಯಿತು ಅಂತ. ಸೃಷ್ಟಿನ್ಯಾಸವನ್ನು ಮಾಡಿಕೊಳ್ಳದೆ ಲಯನ್ಯಾಸ ಆಗುವುದಿಲ್ಲ. ಯಾಕೆಂದರೆ ಎಲ್ಲ ತತ್ವಾಭಿಮಾನಿಗಳೊಮ್ಮೆ ಸೃಷ್ಟಿಗೊಳ್ಳಬೇಕು, ಎಲ್ಲ ಇಂದ್ರಿಯಗಳಲ್ಲಿ ಪ್ರಭುತ್ವ ಬರಬೇಕು, ಮತ್ತು ಒಂದೊಂದನ್ನೇ ಲಯಗೊಳಿಸ್ತಾ ಬರಲಿಕ್ಕೆ. ಲಯಗೊಳಿಸಲಿಕ್ಕೆ ಅವರು ಇರಬೇಕಲ್ಲ. ಪಾದವನ್ನು ಅಂತ ಹೇಳಿಕೊಂಡು ಪಾದಾಭಿಮಾನಿಯನ್ನು ಅಂತ ಹೇಳಿಕೊಂಡು ನಾವು ಅಭಿಮಾನಿ ಲಯ ಮಾಡಲಿಕ್ಕೆ ಪಾದವೇ ಇಲ್ಲದಿದ್ದರೆ ಅದನ್ನು ಎಲ್ಲ ಸೃಷ್ಟಿ ಮಾಡಿಕೊಂಡು ಆ ನಂತರ ಲಯ ಮಾಡಿ. ಆದ್ದರಿಂದ ಆಚಾರ್ಯರು ಎಲ್ಲಿಯೂ ನ್ಯಾಸವನ್ನು ಒಂದೇ ಹೇಳುವುದಿಲ್ಲ. ಒಂದೋ ಸೃಷ್ಟಿ ಅಂತ, ಒಂದೋ ಲಯ ಅಂತ, ಒಂದೋ ಸ್ಥಿತಿ ಅಂತ 3 ಮಾಡಲಿಕ್ಕೆ ಉಂಟು. 3 ಮಾಡುವುದಾದರೆ ಸೃಷ್ಟಿ ನಿಮಗೆ ಮುಖ್ಯ ಆದರೆ ಸೃಷ್ಟಿನ್ಯಾಸ ಮಾಡಿ, ಸ್ಥಿತಿನ್ಯಾಸ ಮಾಡಿ, ಲಯನ್ಯಾಸ ಮಾಡಿ, ಮತ್ತೆ ಸೃಷ್ಟಿನ್ಯಾಸ ಮಾಡಿ ನಿಲ್ಲಿಸಿ. ನಿಮಗೆ ಸ್ಥಿತಿ ಮುಖ್ಯ ಆದರೆ ಸೃಷ್ಟಿನ್ಯಾಸ ಮಾಡಿ, ಸ್ಥಿತಿನ್ಯಾಸ ಮಾಡಿ, ಲಯನ್ಯಾಸ ಮಾಡಿ, ಸೃಷ್ಟಿನ್ಯಾಸ ಮಾಡಿ, ಸ್ಥಿತಿನ್ಯಾಸ ಮಾಡಿ ನಿಲ್ಲಿಸಿ. ಲಯ ಮುಖ್ಯ ಆದರೆ ಸೃಷ್ಟಿ ಸ್ಥಿತಿ ಸಂಹಾರ, ಸೃಷ್ಟಿ ಸ್ಥಿತಿ ಸಂಹಾರ ಮಾಡಿ ನಿಲ್ಲಿಸಿ. ಇದು 2 ಸರ್ತಿ 3 ಸರ್ತಿ ಅಲ್ಲ, ಅವರು 10-20 ಸರ್ತಿ ಹೇಳ್ತಾರೆ ಮಾಡಲಿಕ್ಕೆ. ಅದನ್ನು ಮತ್ತೆ ಮತ್ತೆ ಮುಂದುವರಿಸಿ. ಏನಾದರೂ ಯಾವುದಕ್ಕೆ ಇವತ್ತು ಧ್ಯಾನಕ್ಕೆ ಬಂತು ಅಂದರೆ ಎಲ್ಲ ದೇವತೆಗಳನ್ನು ದೇಹದಲ್ಲಿ ಸೃಷ್ಟಿಗೊಳಿಸಿಕೊಂಡು ಮತ್ತು ಒಬ್ಬೊಬ್ಬರನ್ನೇ ಚಿಕ್ಕವರನ್ನು ದೊಡ್ಡವರಲ್ಲಿ ಲಯಗೊಳಿಸ್ತಾ ಬನ್ನಿ ಹೇಳಲಿಕ್ಕೆ ಚತುರ್ಮುಖನನ್ನು ಮತ್ತು ಶಿವನನ್ನು. ಆಯ್ತಲ್ಲ, ಅಲ್ಲಿ ಮುಗೀತಲ್ಲ ಕೆಲಸ. ಮತ್ತೆಂತ ಕೇಳಿದರೆ, ಅಲ್ಲ ನೀವು ಹೋಗುವುದು ಹೇಗೆ ಹೇಳೋದು ಬೇಡ, ನಾನು ಹೇಗೆ ಬೇಕಲ್ಲ. ಶೇಷ ಮಾರ್ಗ ಗರುಡ ಮಾರ್ಗ, ಶೇಷ ಮತ್ತು ಗರುಡನ ಚಿಂತನೆ ಹೋಗುವುದು ಹೇಗೆ ಅಂತ. ಹೀಗೆ 4 ಜನರು ಯಾರು ಇವತ್ತಿನವರೆಗೆ ಅವತರಣಿಕೆ ಕೊಟ್ಟಿಲ್ಲ. ಯಾಕೆ ಹೀಗೆ ಬರ್ತದೆ? ಮುಂದೆ ನಾನು ಹೇಳಿದ ಭೂಮಿಕೆ ಮತ್ತು ಅವತರಣಿಕೆಯಲ್ಲಿ ಗೌಜಿ ಇರೋದು ಆಚಾರ್ಯರು. ಈ 4 ಜನರನ್ನು ಯಾಕೆ ನಿಲ್ಲಿಸಿದ್ರು ಅಂದರೆ, ಇನ್ನು ಹೋಗುವಾಗ ಕೆಲವರು ಶೇಷನ ಮಾರ್ಗದಲ್ಲಿ ಹೋಗ್ತಾರೆ. ಅದೊಂದು ಪ್ರತ್ಯೇಕ ಅಂಶ ಹೇಳ್ತೇನೆ ನಾನು. ಶೇಷ ಮಾರ್ಗ ಅಂತೇಳಿ ಮುಗಿಸುವುದಿಲ್ಲ, ಗರುಡ ಮಾರ್ಗ ಅಂತೇಳಿ ಹಾರುವುದೂ ಇಲ್ಲ. ಎರಡನ್ನು ಶೇಷ ಮಾರ್ಗದಲ್ಲಿ ಯಾರೆಲ್ಲ ಸಿಗ್ತಾರೆ, ಗರುಡ ಮಾರ್ಗ ಯಾರೆಲ್ಲ ಸಿಗ್ತಾರೆ ಅಂತ ಮತ್ತೆ ತಿಳಿಸ್ತೇನೆ ಅಂತ ಹೇಳ್ತಾ ಇವತ್ತಿನ ಪ್ರವಚನ ನಿಲ್ಲಿಸ್ತೇನೆ. ಶ್ರೀಕೃಷ್ಣಾರ್ಪಣೋಸ್ತು. ನಾರಾಯಣ ನಾರಾಯಣ ನಾರಾಯಣ.